ಎಲ್ರು ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಭಗವಾನ್ ಕಿ ಜೈ. ಇವರು ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲಪಾದ್ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರು, ಆಚಾರ್ಯರು. ಅವರಿಗೆ ಈ ಕಾರ್ಯಕ್ರಮವನ್ನು ನಾವು ಅರ್ಪಿಸಲಾಗ್ತಿದೆ. ಮತ್ತೆ ಇಸ್ವಲ್ನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಆಧ್ಯಾತ್ಮಿಕ ಶಿಕ್ಷಕರು ಅವರು, ಮತ್ತೆ ಪ್ರಭುಪಾದರ ಶಿಷ್ಯರು ಕೂಡ. ಗೀತ ಮಹಾತ್ಮ್ಯ, ಇವತ್ತಿನ ಒಂದು ಗೀತ ಮಹಾತ್ಮ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಗೀತಾದಿತ ಚ ಏನಾಪಿ ಭಕ್ತಿ ಭಾವೇನ ಚೇತಸ ವೇದಶಾಸ್ತ್ರ ಪುರಾಣಾನಿ ತೇನ ಧೀತಾನಿ ಸರ್ವಶಃ. ಯಾರಾದ್ರೂ ಓದಿ ದಯವಿಟ್ಟು ಭಾವಾರ್ಥ. ವೇದಗಳ ಮತ್ತು ಪುರಾಣಗಳ ಅಧ್ಯಯನ ನಿಜವಾಗಿಯೂ ಎಲ್ಲ ಶಾಸ್ತ್ರಗಳ ಅಧ್ಯಯನ ಭಕ್ತಿಯಿಂದ ಗೀತೆಯನ್ನು ಅಧ್ಯಯನ ಮಾಡುವವನಿಂದ ಸಂಪೂರ್ಣವಾಗುತ್ತದೆ. ಏನ್ ಹೇಳ್ತಿದ್ದಾರೆ ನೋಡಿ. ಸೊ ನಾವು ಗೀತೆಯ ಒಂದು ಭಕ್ತಿಯಿಂದ ಗೀತೆಯನ್ನ ಅಧ್ಯಯನ ಮಾಡಿದರೆ ಅದು ಯಾವುದಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ವೇದಗಳ ಪುರಾಣಗಳ ಅಧ್ಯಯನ ಮಾಡಿದಷ್ಟು ಒಂದು ಸಮಾನ ಅಂತ ಹೇಳಿ. ಸೊ ನಾವು ಒಂದು ಭಕ್ತಿಯಿಂದ, ತುಂಬಾ ನಿಷ್ಠೆಯಿಂದ, ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಒಂದು ಭಕ್ತಿ ಫೇತ್, ನಂಬಿಕೆ ಇಟ್ಕೊಂಡು ನಾವು ಭಗವದ್ಗೀತೆನ ಪಠನೆ ಮಾಡಿದ್ರೆ ಅದು ಈಕ್ವಲ್ ಟು ವೇದಗಳ ಮತ್ತು ಪುರಾಣಗಳ ಅಧ್ಯಯನ ಮಾಡಿದಷ್ಟು ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಇದು ವೇದಾಧ್ಯಗಳ ಸಾರ ಭಗವದ್ಗೀತೆ. ಸೊ ಇದು ಕ್ರೀಮ್ ನಾಲೆಡ್ಜ್ ಆಫ್ ಆಲ್ ದ ವೇದಾಸ್. ಸೊ ಹಾಗಾಗಿ ಇದು ಅಷ್ಟೇ ಸಮಾನವಾದ ಒಂದು ಜ್ಞಾನವನ್ನ ಕೊಡುತ್ತೆ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ವೇದಗಳ ಪುರಾಣಗಳನ್ನ ಅಧ್ಯಯನ ಮಾಡುವಷ್ಟು ನಮಗೆ ಈ ಕಲಿಗಾಲದಲ್ಲಿ ಸಮಯ ಇಲ್ಲ. ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ನಮ್ಗೆ ಅಷ್ಟು ವೇದಗಳನ್ನ ಅಭ್ಯಾಸ ಮಾಡೋದಕ್ಕೆ ಕಾಲ ಇಲ್ಲ. ಹಾಗಾಗಿ ಭಗವದ್ಗೀತೆ ಒಂದು ನಾವು ಅಭ್ಯಾಸ ಮಾಡಿದ್ರೆ ಸಾಕು ಅಂತ. ಅಧ್ಯಾಯ 11 ವಿಶ್ವರೂಪ ಯೋಗ. ಸೊ ಇಲ್ಲಿ ವಿಶ್ವರೂಪ ಯೋಗ ಹೋಗೋದಕ್ಕೆ ಮುಂಚೆ ನಿನ್ನೆ ನಾವು ಮುಖ್ಯವಾಗಿ ಏನ್ ನೋಡಿದ್ವಿ 10ನೇ ಅಧ್ಯಾಯದಲ್ಲಿ? ಯಾರಾದ್ರೂ ಹೇಳ್ತೀರಾ? ಭಗವಂತನು ಸೃಷ್ಟಿಯ ಮೂಲ, ಸೊ ಅದು ನೋಡಿದ್ವಿ ಅಲ್ವಾ. ಸೊ ಅವರಿಂದ ಏನಂತ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭು ಮತ್ತ ಸರ್ವಂ ಪ್ರವರ್ತತೆ ಅಲ್ವಾ. ಅವರು ಈ ಕಂಪ್ಲೀಟ್ ಬ್ರಹ್ಮಾಂಡಗಳಿಗೆಲ್ಲ ಅವನೇ ಒಡೆಯ, ಅವನೇ ಮೂಲ. ಸೊ ಅವನಿಂದ ಎಲ್ಲಾ ದೇವತೆಗಳಿಗೂ ಎಲ್ಲಾ ಋಷಿಗಳಿಗೂ ನಾನೇ ಮೂಲ ಅನ್ನೋದನ್ನ. ಹೌದು, ಹರಿಬೋಲ್ ರಂಗಪ್ಪ ಪ್ರಭು, ಕರೆಕ್ಟ್. ಸೊ ಅವರೇ ಎಲ್ಲದಕ್ಕೂ ಮೂಲ, ಎಲ್ಲರಿಗೂ ಮೂಲ. ನಿಮ್ಮ ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡಕ್ಕಾಗುತ್ತೆ, ನಿಮ್ಮ ಮನಸ್ಸಿಂದ ಏನ್ ಥಿಂಕ್ ಮಾಡಕ್ಕಾಗುತ್ತೆ, ಅದಕ್ಕೆಲ್ಲಾನು ಮೂಲ ಅವರೇನಂತೆ. ಸೊ ಹಾಗೆ ಅದೇ ರೀತಿ ಅದರ ನಂತರ ಮತ್ತೆ ನಾವು ನೋಡಿದ್ವಿ ಚತುಶ್ಲೋಕಿಸ್ ಅಂದ್ರೆ 4 ಶ್ಲೋಕಗಳು, ಮುಖ್ಯವಾಗಿ ಶ್ಲೋಕಿಸ್ ಅಂತ ಹೇಳ್ತೀವಿ, ಅವನ್ನ ನೋಡಿದೀವಿ. ಸೊ ಅದರಲ್ಲಿ ಅವು ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಮದ್ಗತ, ನಮ್ಮ ಪ್ರಾಣವನ್ನ, ನಮ್ಮ ಬುದ್ಧಿಯನ್ನ, ಮನಸ್ಸನ್ನ ಕಂಪ್ಲೀಟ್ ಆಗಿ ನನ್ನ ಮೇಲೆ ಇಡಿ ಅಂತ ಹೇಳಿದ್ರು. ಸತತಂ ಕೀರ್ತಯಂತೋಮಂ ಅಂದ್ರೆ ಫುಲ್ ಯಾವಾಗಲೂ ದೇವರ ಒಂದು ಧ್ಯಾನದಲ್ಲಿ ಇರಿ. ಸೊ ಆ ತರ 4 ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಅಂತಲ್ಲಿ ಚತುಶ್ಲೋಕಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಹಾಗೆ ಸೊ ಅರ್ಜುನ ಕೇಳ್ತಾನೆ, ನನಗೆ ಇನ್ನೂ ಜ್ಞಾನವನ್ನ ಕೊಡು. ಹಾಗೆ ಕೃಷ್ಣ ಕೂಡ ಈ ರಾಜವಿದ್ಯೆಯನ್ನ ಬಿಟ್ಟು ಮತ್ತೆ ಇನ್ನ ಎಕ್ಸ್ಟ್ರಾ ಅಡಿಷನಲ್ ಆಗಿ ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ. ಸೊ ನಂತರ ಶ್ರೀಕೃಷ್ಣ ಎಲ್ಲಾ ಕಡೆ ಇದ್ದಾರೆ ಅಂತ ಹೇಳಿ ಅದನ್ನು ಕೂಡ ಕೊನೆಗೆ ನಮ್ಗೆ ಹೇಳ್ಕೊಡ್ತಾರೆ. ಸೊ ಇದು ನಮ್ಮ ಒಂದು ಸಾರಾಂಶ, 10ನೇ ಒಂದು ಅಧ್ಯಾಯ ಸಾರಾಂಶ. ಈಗ ನಾವು ಅಧ್ಯಾಯ 11ರಲ್ಲಿ ಸೊ
ಏನಿದೆ ಅಂತೇಳಿ ನೋಡೋಣ ಇವಾಗ. ಅಧ್ಯಾಯ 11 ವಿಶ್ವರೂಪ ಯೋಗ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಮತ್ತೆ ಇಲ್ಲಿ ನಾವು ತುಂಬಾ ನೋಡ್ತಾ ಹೋಗ್ತೀವಿ. ಈಗ ನಮಗೆ ಕೃಷ್ಣನ ಬಗ್ಗೆ, ಶ್ರೀಕೃಷ್ಣ ಪರಮಾತ್ಮರ ಬಗ್ಗೆ ನಿಜವಾದ ಅರಿವು ಉಂಟಾಗುತ್ತೆ. ಇಲ್ಲಿವರೆಗೂ ನಾವು ನೋಡ್ಕೊಂಡ್ ಬಂದಿದ್ದು ಬೇರೆ ಜ್ಞಾನ ಬಗ್ಗೆ ನಮಗೆ ಈ ಥಿಯರಿಟಿಕಲ್ ನಾಲೆಡ್ಜ್ ಕೊಟ್ರು ಜಾಸ್ತಿ. ಏನಂದ್ರೆ ಸೊ ಥಿಯರಿಟಿಕಲ್ ಜ್ಞಾನವನ್ನ ಹಾಗೆ ತೇರಿ ತರ ಒಂದು ಗದ್ಯದ ರೂಪದಲ್ಲಿ ಕೊಟ್ರು. ಈಗ ನಮಗೆ ಕೊಡ್ತಾ ಇರೋದು ನಿಜವಾದ ವಿಡಿಯೋ. ಇಲ್ಲಿವರೆಗೂ ನೋಡಿದ್ ನಾವು ಆಡಿಯೋ, ಈಗ ನೋಡ್ತಿರೋದು ನಾವು ಈ ಅಧ್ಯಾಯದಲ್ಲಿ ಪರ್ಟಿಕ್ಯುಲರ್ಲಿ ವಿಡಿಯೋ ಫುಲ್ ನಮ್ಮ ಮನಸ್ಸಿಗೆ ಫುಲ್ಲು ಬರೋದು ವಿಡಿಯೋ ಬರೋ ಥರ ಅವರು ಹೇಳ್ತಾರೆ. ಸೊ ಅದನ್ನು ನಾವು ನೋಡೋಣ. ಸೊ ಲಾಸ್ಟ್ ಇದರಲ್ಲಿ ಈ ಫಸ್ಟ್ ಸಾರಾಂಶ ನೋಡೋಣ. ಸೊ ಆಮೇಲೆ ನಾವು ಮುಂದಕ್ಕೆ ನೋಡೋಣ. ಮೊದಲಿಗೆ ಅರ್ಜುನ ವಿನಂತಿ ಮಾಡ್ಕೊಳ್ತಾನೆ, ನೀನು ನನಗೆ ವಿಶ್ವರೂಪವನ್ನು ತೋರಿಸು. ವಿಶ್ವರೂಪನ ವಿನಂತಿ ಅಂದರೆ ತುಂಬ ರಿಕ್ವೆಸ್ಟ್ ಅದು. ನಾನು ಅವನು ಆರ್ಡರ್ ಮಾಡಲಿಲ್ಲ, ಅಲ್ಲಿ ತುಂಬ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾರೆ. ನನಗೆ ನೀನು ಹೇಳಿದೆ, ನೀನು ಬ್ರಹ್ಮಾಂಡವನ್ನ ನೀನೇ ಸೃಷ್ಟಿಕರ್ತ, ಅಥವಾ ಈ ಎಲ್ಲ ಇದಕ್ಕೂ ನೀನು ಪ್ರಕೃತಿ, ಜೀವ ಎಲ್ಲದಕ್ಕೂ ನೀನೇ ಮೂಲ ಅಂತ ಹೇಳಿದೆ. ಸೊ ನೀನು ಆ ಬ್ರಹ್ಮಾಂಡದೊಳಗೆ ಹೋಗ್ಬಿಟ್ಟು ನೀನೆಲ್ಲ ಸೃಷ್ಟಿ ಮಾಡ್ತೀಯ ಅಂತ ಹೇಳ್ತೀಯಲ್ವಾ. ಸೊ ಸರಿ, ಈಗ ನೀನು ನನಗೆ ಒಂದು ಯಾವ ರೀತಿ ಮಾಡ್ತೀಯ ಅಂತೇಳಿ ತೋರಿಸು ಅಂತ. ಅದೆಲ್ಲ ಗೊತ್ತಾಗಬೇಕು ಅಂತ ಸುಮ್ಮನೆ ಹೇಳಿದ್ದಾನೆ ಅಷ್ಟೇ. ಥಿಯರಿಟಿಕಲ್ ಓಕೆ, ನಾನು ಇದು ಮಾಡಿದ್ದು ಅಂತ ಹೇಳ್ತಾರಲ್ವಾ. ನಾನು ಹೇಳ್ತೀನಿ ಎಷ್ಟೊಂದು ನಾನು ಕೆಲಸ ಮಾಡಿದೆ ಅದು ಅಂತ ಹೇಳ್ಕೊತೀನಿ, ಬಟ್ ಪ್ರೂಫ್ ಬೇಕಲ್ವಾ. ಸೊ ಆ ಥರ ಅರ್ಜುನ ಆ ಥರ ಆರ್ಡರ್ ಮಾಡಿ ಕೇಳಿಲ್ಲ. ಅವನು ಜಸ್ಟ್ ವಿನಯಪೂರ್ವಕವಾಗಿ ಕಾಲಿ ಮುದ್ದು ಪ್ರಣಾಮ ಮಾಡಿ, ದಯವಿಟ್ಟು ನನಗೆ ನಿನ್ನ ಒಂದು ದರ್ಶನವನ್ನು ಕೊಡು, ವಿರಾಟದ ರೂಪ ದರ್ಶನವನ್ನು ಕೊಡು ಅಂತೇಳಿ ಕೇಳ್ಕೊತಾನೆ. ಸೊ ನನಗೆ ಅದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಏಕೆಂದ್ರೆ ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಇವಾಗ ಪ್ರಾಕ್ಟಿಕಲ್ ನೋಡ್ಬೇಕಲ್ವಾ. ಸೊ ಹಾಗಾಗಿ ಅವನು ಕೇಳ್ಕೊತಿದ್ದಾನೆ. ಸೊ ಅಲ್ಲಿ ನೋಡೋಣ ಮುಂದೆ. ಅದನಂತರ ಮುಂದೆ ವಿಶ್ವರೂಪನ ತೋರಿಸ್ತಾರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಸೊ ಅದಾದ ನಂತರ ವಿಶ್ವರೂಪದಲ್ಲಿ ತುಂಬಾ ನಮಗೆ ತಿಳುವಳಿಕೆ, ಅದ್ರ ಕೃಷ್ಣನ ಬಗ್ಗೆ ತಿಳುವಳಿಕೆ ಬರುತ್ತೆ ಅಲ್ಲಿ. ಆಮೇಲೆ ಅರ್ಜುನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನೋಡಿದ್ದಾದ್ಮೇಲೆ ಅವನಿಗೆ ತುಂಬಾ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನೋಡಿದ್ಮೇಲೆ. ಆಮೇಲೆ ಅವನು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ದಯವಿಟ್ಟು ನೀನು ವಾಪಸ್ ಮೊದಲಿನ ಸ್ಥಿತಿಗೆ ಬಂದ್ಬಿಡು ಅಂತೇಳಿ, ಭಯದಿಂದ. ಸೊ ಅಲ್ಲಿ ಅದು ನೋಡೋಣ ಏನು ಪ್ರಾರ್ಥನೆ ಒಂದು ಅಂತೇಳಿ. ಏಕೆ ಅವನಿಗೆ ಭಯ ಉಂಟಾಯಿತು ವಿರಾಟ ಅಥವಾ ವಿಶ್ವರೂಪವನ್ನ ನೋಡಿಬಿಟ್ಟು ಅಂತೇಳಿ. ಮತ್ತೆ ಕೊನೆಯದಾಗಿ ಅವರು ಎಲ್ಲಾ ಶಸ್ತ್ರಸಜ್ಜಿತ ಒಂದು ರೂಪವನ್ನು ತೋರಿಸಿದಾದ್ಮೇಲೆ ಕೊನೆಗೆ ಅವರು ಮರಳಿ 4 ಚತುರ್ಭುಜ ಫಾರ್ಮ್ ಬರ್ತಾರೆ, ನಾರಾಯಣನ ಫಾರ್ಮ್ ಬರ್ತಾರೆ. ತದನಂತರ 2ನೇ ದ್ವಿಭುಜ ಫಾರ್ಮ್ ಬರೋದು, ಶ್ಯಾಮ್ ಸುಂದರ ಒಂದು ಫಾರ್ಮ್ ಅದು. ಸೊ ಶ್ಯಾಮ್ ಸುಂದರ ಫಾರ್ಮ್ ಅನ್ನೋದೇ ಅದು ಎಲ್ಲರಿಗೂ ಸಿಗೋದು ಕಷ್ಟ. ಆ ರೂಪ ಅಂದ್ರೆ ನೋಡೋದಿಕ್ಕೆ ಸಿಗೋದು ಕಷ್ಟ. ಸೊ ನೋಡೋಣ ನಾವು ಇವಾಗ ಡೀಟೇಲ್ ಆಗಿ. ಇಲ್ಲಿ ಏನಾಗಿದೆ, ಅರ್ಜುನ ರಿಕ್ವೆಸ್ಟ್ ಮಾಡ್ಕೊತಾನೆ ಕೃಷ್ಣನಿಗೆ ವಿಶ್ವರೂಪ ತೋರಿಸಲಿಕ್ಕೆ. ಅಲ್ಲಿ ಈ ಕುರುಕ್ಷೇತ್ರವನ್ನ ಯಾರು ನೋಡ್ತಾ ಇದ್ದಾರೆ? ಸಂಜಯ ನೋಡ್ತಾ ಇದ್ದಾನಲ್ವಾ. ಸಂಜಯ ಹಸ್ತಿನಾಪುರದಲ್ಲಿ ಒಂದು ಆಸ್ಥಾನದಲ್ಲಿ ಕುತ್ಕೊಂಡು ಅದನ್ನ ಅಲ್ಲಿಂದ ನೋಡ್ತಾ ಇದ್ದಾನೆ. ಯೂಟ್ಯೂಬ್ ಲೈವ್ ಅಲ್ವಾ. ಲೈವ್ ಅಲ್ಲಿ ನಾವೇನು ಯೂಟ್ಯೂಬಲ್ಲಿ ಲೈವ್ ನೋಡ್ತೀವಲ್ಲ, ಹಾಗೆ ಅವನು ನೋಡ್ತಾ ಇದ್ದಾನೆ ಅಲ್ಲಿ ಕುತ್ಕೊಂಡು. ಸೊ ಅದನ್ನು ನೋಡ್ಕೊಂಡು ಧೃತರಾಷ್ಟ್ರನಿಗೆ ಹೇಳ್ಕೊಡ್ತಾ ಇದ್ದಾನೆ ಏನ್ ನಡೀತಾ ಇದೆ ಏನು ಅಲ್ಲಿ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಇವನು ಎಲ್ಲ ಹೇಳ್ತಾ ಇದ್ದಾನೆ. ಅವನು ಹೇಗೆ ಹೇಳ್ಕೊಡ್ತಾನೆ ಅಂದ್ರೆ, ಅವನಿಗೆ ದಿವ್ಯ ದೃಷ್ಟಿಯನ್ನ ವೇದವ್ಯಾಸರು ಕೊಟ್ಟಿರ್ತಾರೆ ಸಂಜಯನಿಗೆ. ಸಂಜಯ ಅವರ ಧೃತರಾಷ್ಟ್ರನ ಪಾರ್ಥಸಾರಥಿ. ಸೊ ಅವನು ಭಕ್ತನು ಕೂಡ, ಕೃಷ್ಣನಿಗೆ ಭಕ್ತನು ಕೂಡ ಸಂಜಯ. ಸೊ ಹಾಗಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಕುರುಕ್ಷೇತ್ರದಲ್ಲಿ ನಡೆಯೋದು ಅವರಿಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಕಾಣ್ತಾ ಇರುತ್ತೆ. ಸೊ ಮೊದಲನೇ ಅಧ್ಯಾಯದಲ್ಲಿ, ಸೊ ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಇದು ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಲಾಸ್ಟ್ 10ನೇ ಅಧ್ಯಾಯದಿಂದ. ಸೊ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಸಂಭಾಷಣೆ. ಸೊ ಕಂಟಿನ್ಯೂ ಆಗ್ಬೇಕಾದ್ರೆ, ಸೊ ಅವನು ಅರ್ಜುನ ನಾನು ಹೇಳ್ದಂಗೆ, ನೀವು ಹೇಗೆ ಈ ಸೃಷ್ಟಿಯನ್ನು ಪ್ರವೇಶಿಸಿದ್ರಿ, ಒಳಗಡೆ ಈ ಕಾಸ್ಮಾಸ್ ಏನಿದೆಯಲ್ಲ ಬ್ರಹ್ಮಾಂಡದೊಳಗಡೆ ಹೆಂಗೆ ಪ್ರವೇಶ ಮಾಡಿದ್ರಿ, ಸೊ ಅದೆಲ್ಲ ಡೀಟೇಲ್ ಆಗಿ ಕೇಳ್ತಾ ಇದ್ದಾನೆ. ಅದನ್ನ ನೋಡಕ್ ಇಚ್ಛಿಸ್ತಾ ಇದ್ದೀನಿ, ದಯವಿಟ್ಟು ಹೇಳಿ ಅಂತೇಳಿ. ಶ್ಲೋಕ
ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಯತ್ವಾ ಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಯಾರಾದ್ರೂ ಓದಿ ಭಾವಾರ್ಥ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಸೊ ಅರ್ಜುನ ಹೇಳ್ತಿದ್ದಾನೆ, ಸೊ ನೀನು ಇಲ್ಲಿವರೆಗೂ ಹೇಳಿದ ನನಗೆ ರಾಜವಿದ್ಯೆ, ರಾಜಗುಹ್ಯ ಎಲ್ಲದನ್ನೂ ಹೇಳಿದೆ, ಮತ್ತೆ ಜ್ಞಾನ, ಕಂಪ್ಲೀಟ್ ನಾಲೆಡ್ಜ್ ಏನಿದೆ ಜ್ಞಾನಯೋಗದಲ್ಲಿ, ಸೊ ಅದನ್ನು ಕೂಡ ಎಲ್ಲ ಹೇಳಿದೆ, ಕರ್ಮಯೋಗ ಎಲ್ಲ ಹೇಳಿದೆ ನೀನು. ಸೊ ಇದೆಲ್ಲ ಇದರಿಂದ ಮುಖ್ಯವಾಗಿ ಈ ಮೇನ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಇಂದ ನನಗೆ ಸೊ ಎಲ್ಲ ಮೋಹ ಅನ್ನೋದು ಹೊರಟೋಗಿದೆ, ಮಾಯೆ. ಸೊ ಇಲ್ಯೂಷನ್ ಇಲ್ಲಿದ್ದೆ ನಾನು, ಇಲ್ಲಿವರೆಗೂ ನಾನು ಮಾಯೆನಲ್ಲಿ ಇದ್ದೆ. ಹಾಗಾಗಿ ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆ ಸೈನ್ಯ ನೋಡಿದ ತಕ್ಷಣ, ಆಪೋಸಿಟ್ ಸೈನ್ಯ ನೋಡಿದ ತಕ್ಷಣ ಅಲ್ಲಿ ಎಲ್ಲ ಅವರ ಒಂದು ಸಂಬಂಧಿಕರು ಇರೋದ್ರಿಂದ ನನಗೆ ಒಂದು ಮಾಯೆ ಅನ್ನೋದು ಕವಿದಿತ್ತು. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ನನಗೆ ನೀವು ಜ್ಞಾನವನ್ನ ಕೊಟ್ಟಿರೋದ್ರ ಮೇಲೆ ನನಗೆ ಕಂಪ್ಲೀಟ್ ಆಗಿ ಆ ಮಾಯೆ ಅನ್ನೋದು ಹೊರಟೋಗಿ ನಾನು ತುಂಬಾ ತಿಳಿಯಾಗ್ಬಿಟ್ಟಿದೆ, ನನ್ನ ಮನಸ್ಸು ತುಂಬಾ ತಿಳಿಯಾಗ್ಬಿಟ್ಟಿದೆ. ಸೊ ಹಾಗೆ ನಾನು ಇಲ್ಲಿವರೆಗೂ ನಿನ್ನನ್ನು ಫ್ರೆಂಡ್ಸ್ ತರ ನೋಡ್ತಾ ಇದ್ದೆ, ಸ್ನೇಹಿತನ ತರ ನೋಡ್ತಾ ಇದ್ದೆ. ಈಗ ನಾನು ನಿನ್ನ ಪರಮಾತ್ಮನ ತರ ನೋಡ್ತಾ ಇದ್ದೀನಿ. ಸೊ ಹಾಗೆ ನನಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ತೃಪ್ತಿಯಾಗಿದೆ ನಿಮ್ಮ ಎಲ್ಲ ಒಂದು ಈ ಜ್ಞಾನದಿಂದ ಅಂತೇಳಿ ಹೇಳ್ತಾನೆ. ಇವಾಗ ಕಂಪ್ಲೀಟ್ ಅವ್ರಿಗೆ ಫಾರ್ಮ್ ಮೈಂಡ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿ, ಮುಂಚೆ ಎಲ್ಲ ತಳಮಳದಿಂದ ಇತ್ತು ಅವ್ರ ಮನಸ್ಸು. ಸೊ ಹಾಗಾಗಿ ಸೊ ಕೇಳ್ತಾನೆ ಅವನು, ದಯವಿಟ್ಟು ಇವಾಗ ನೆಕ್ಸ್ಟ್ ಇದರಲ್ಲಿ ಶ್ಲೋಕದಲ್ಲಿ ಕೇಳ್ತಾನೆ, ಸೊ ಹೇಳ್ಕೊಡಿ ಅಂತೇಳಿ. ಅದಕ್ಕೂ ಮುಂಚೆ ಸೊ ಅವರು ಏನ್ ಹೇಳಿದ್ರು ಕೊನೆ ಲಾಸ್ಟ್ ಇದರಲ್ಲಿ, ನಾನೇ ಎಲ್ಲದರ ಮೂಲ ಅಂತ ಹೇಳಿದ್ರಲ್ವಾ. ಸೊ ಇಲ್ಲಿ ನೀವು ಹೇಗೆ ಬ್ರಹ್ಮಾಂಡದೊಳಗೆ ಎಂಟ್ರಿ ಆಗ್ಬಿಟ್ರಿ, ಪ್ರವೇಶ ಆಯ್ತು, ಮತ್ತೆ ಬ್ರಹ್ಮ ಹೇಗೆ ಸೃಷ್ಟಿಯಾದ ಅದನ್ನೆಲ್ಲ ಹೇಳಿ ಅಂತ ಸೊ ಅವನಿಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳ್ತಾನೆ ಅರ್ಜುನ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಇದು ತುಂಬಾ ಏನ್ ಹೇಳ್ತೀವಿ, ಇದು ಆಕ್ಚುಲಿ ವಾಸ್ಟ್ ಸಬ್ಜೆಕ್ಟ್ ಇದು, ಅವರು ಸೃಷ್ಟಿ. ಓಕೆ, ಸಂಕ್ಷಿಪ್ತವಾಗಿ 1 ನಿಮಿಷದಲ್ಲಿ ಹೇಳ್ತೀನಿ, ಇದನ್ನು ಡೀಟೇಲ್ ಆಗಿ ಇನ್ನೊಮ್ಮೆ ನಾವು ನೋಡೋಣ. ಸೊ ಇಲ್ಲಿ ನೋಡಿ, ಮೊದಲ ಚಿತ್ರದಲ್ಲಿ ಇಲ್ಲಿ ಇದು ಮೊದಲ ಚಿತ್ರದಲ್ಲಿ ಇಲ್ಲಿ ಕಾರಣೋದಾಯಕ ಸಾಯಿ ವಿಷ್ಣು ಅಂತ ಈ ಒಟ್ಟು 3 ವಿಷ್ಣು ಇರ್ತಾರೆ. ಕಾರಣೋದಾಯಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಮತ್ತೆ ಕ್ಷೀರೋದಕ ಸಾಯಿ ವಿಷ್ಣು ಅಂತೇಳಿ. ಇವರು ಕಾರಣೋದಾಯಕ ಸಾಯಿ ವಿಷ್ಣು, ಇವರ ಮೈಯಲ್ಲಿ ಒಂದೊಂದು ಬೆವರು ಬರುತ್ತಲ್ಲ, ಮೈಯಿಂದ ಬರತಕ್ಕಂಥ ಒಂದು ಗಾಳಿ, ಬೆವರು, ಅದರಿಂದ ಉತ್ಪತ್ತಿ ಆಗಿರ್ತಂಥ ಈ ಬ್ರಹ್ಮಾಂಡಗಳು ನೋಡಿ, ಮಿಲಿಯನ್ಸ್ ಶತಕೋಟಿ ಬ್ರಹ್ಮಾಂಡಗಳಿದಾವೆ ಇಲ್ಲಿ ನೋಡಿ. ಇದೊಂದೊಂದು ಬ್ರಹ್ಮಾಂಡ ಇಲ್ಲಿ ನೋಡಿ ಕಾಣುತ್ತಲ್ಲ. ಸೊ ಈ ನಾವಿರೋದು ಇದೊಂದು ಬ್ರಹ್ಮಾಂಡ. ಇದು ಈ ತರ ಮಿಲಿಯನ್ಸ್ ಆಫ್ ಬ್ರಹ್ಮಾಂಡ ಸೃಷ್ಟಿ ಆಗ್ತವೆ ಮೈಯಿಂದ, ಬರೀ ಒಂದು ಬೆವರಿಂದ ಬರ್ತಕ್ಕಂಥದ್ದು, ಅದು ಗಾಳಿಯಿಂದ ಉಸಿರಿಂದ ಬರ್ತಕ್ಕಂಥದ್ದು. ಸೊ ಪೋರ್ಸ್ ಅಂತ ಮೈಯಲ್ಲಿ ಚರ್ಮದಲ್ಲಿ ಇರ್ತಾರೆ, ಪೋರ್ಸ್ ಚಿಕ್ಕ ಚಿಕ್ಕ ಹೋಲ್ಗಳಿರ್ತಾವಲ್ಲ, ಅದರಿಂದ ಬರ್ತಕ್ಕಂಥವು. ಅಷ್ಟು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ ಅವರು ಮೊದಲಿಗೆ. ಸೊ ಈ ಬ್ರಹ್ಮಾಂಡ ಸೃಷ್ಟಿ ಮಾಡೋದು ಯಾರು? ಕಾರಣೋದಾಯಕ ಸಾಯಿ ವಿಷ್ಣು. ತದನಂತರ ಈ ಕಾರಣೋದಾಯಕ ಸಾಯಿ ವಿಷ್ಣು ತದನಂತರ ನೆಕ್ಸ್ಟ್ ಇಲ್ಲಿ ನೋಡಿ 2ನೇ ಚಿತ್ರದಲ್ಲಿ ಇವರು ಗರ್ಭೋದಕ ಸಾಯಿ ವಿಷ್ಣು. ಸೊ ಇವರ 3 ವಿಸ್ತರಣೆ, ವಿಷ್ಣುವಿನ ಮಹಾವಿಷ್ಣುವಿನ ವಿಸ್ತರಣೆ, 3 ವಿಸ್ತರಣೆಗಳು. ಒಂದು ಗರ್ಭೋದಕ ಸಾಯಿ ವಿಷ್ಣು, ಕಾರಣೋದಕ ಸಾಯಿ ವಿಷ್ಣು, ಮತ್ತೆ ಕ್ಷೀರೋದಕ ಸಾಯಿ ವಿಷ್ಣು. ಸೊ ಇವರು ಇಡೀ ಈ ಬ್ರಹ್ಮಾಂಡದೊಳಗಡೆ ಎಂಟ್ರಿ ಆಗ್ತಾರೆ. ಯಾರು? ಗರ್ಭೋದಕ ಸಾಯಿ ವಿಷ್ಣು, 2ನೇ ವಿಷ್ಣು ಅವರು. ಈ ಎಲ್ಲ ನಿಮ್ಗೆ ಎಷ್ಟು ಕಾಣ್ತವೆ, ಮಿಲಿಯನ್ಸ್ ಆಫ್ ಬ್ರಹ್ಮಾಂಡದೊಳಗೆ ಮಿಲಿಯನ್ಸ್ ಆಫ್ ಇವರು ವಿಷ್ಣು, 2ನೇ ವಿಷ್ಣು ಎಂಟ್ರಿ ಆಗ್ತಾರೆ. ಸೊ ಗರ್ಭೋದಕ ಸಾಯಿ ವಿಷ್ಣು. ಓಕೆ, ಅದು ನಿಮ್ಗೆ ಇದ್ರೊಳಗಡೆ ನಾನು ಹೇಳ್ದಂಗೆ 14 ಲೋಕಗಳು. ನಾವಿರೋದು ಒಂದು ಬ್ರಹ್ಮಾಂಡ, ಅದರೊಳಗೆ 14 ಲೋಕಗಳು. ತದನಂತರ ಇಲ್ಲಿ ಒಳಗಡೆ ಅವರ ಒಕ್ಕಳದಿಂದ ನೋಡಿ, ಇಲ್ಲಿ ಈ ಇವರು ಗರ್ಭೋದಕ ಸಾಯಿ ವಿಷ್ಣು ಈಚು ಬ್ರಹ್ಮಾಂಡದಲ್ಲಿ ಇರ್ತಾರೆ. ಇದ್ರೊಳಗಡೆ ಅವರ ಒಕ್ಕಳದಿಂದ ಬ್ರಹ್ಮ ಬರ್ತಾನೆ ನೋಡಿ. ಕಮಲ ಹೂವು ಬಂದಿದೆ, ಈ ಕಮಲದ ಹೂವು ಬರುತ್ತೆ, ಕಮಲದ ಹೂವಿನ ಮೇಲೆ ಬ್ರಹ್ಮ ಬರ್ತಾನೆ, ಸೃಷ್ಟಿ ಆಗ್ತಾನೆ. ಸೊ ಇಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಸೊ ಹೀಗೆ ಬ್ರಹ್ಮ ಹುಟ್ಟದು. ಈ ಬ್ರಹ್ಮ ಮೊದಲು ಬಂದಾಗ ಅವನಿಗೆ ಫುಲ್ ಕತ್ತಲೆ, ಏನಿರಲ್ಲ ಅವಾಗ, ಏನು ಸೃಷ್ಟಿ ಇರೋದಿಲ್ಲ. ಆಗ ಅವನು 1000 ವರ್ಷ ದೇವರ ಟೈಮಲ್ಲಿ, ದೇವರ ಕಾಲದಲ್ಲಿ 1000 ವರ್ಷ ತಪಸ್ಸು ಮಾಡ್ತಾರೆ ಕೃಷ್ಣನ ಕುರಿತು. ಸೊ ಆಗ ಅವನಿಗೆ ಜ್ಞಾನ ಕೊಡ್ತಾರೆ. ಆ ಜ್ಞಾನದ ಮೂಲಕ ಬ್ರಹ್ಮ ಸೃಷ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಫಸ್ಟು ನಾವು ಹೇಳ್ದಂಗೆ ಸಪ್ತ ಋಷಿಗಳು, ಸೊ ಅನಂತರ ಕೋರ್ ಕುಮಾರ, ಈ ತರ ಅವರು ನಾವು ನಿನ್ನೆ ಚಿಕ್ಕದಾಗಿ ನಾವು ನೋಡಿದೀವಲ್ವಾ ಯಾವ ತರ ಸೃಷ್ಟಿ ಅಂತೇಳಿ. ಸೊ ಆ ತರ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಅಲ್ಲಿಂದ ಮತ್ತೆ ಮಾನವರ ಕುಲ ಸ್ಟಾರ್ಟ್ ಆಗುತ್ತೆ, ಪ್ರಕೃತಿ ಎಲ್ಲ ಸೃಷ್ಟಿ ಮಾಡ್ತಾರೆ. ಸೊ ಇದು ಅವರ ಒಂದು ಬ್ರೆತ್, ಅಂದ್ರೆ ಅವರ ಉಸಿರಿಂದ ಬರ್ತಕ್ಕಂಥ ಇವೆಲ್ಲ ಮಿಲಿಯನ್ಸ್ ಆಫ್ ಬ್ರಹ್ಮಾಂಡಗಳು, ಕೋಟಿ ಕೋಟಿ ಬ್ರಹ್ಮಾಂಡಗಳು. ಸೊ ನಮಗೆ ಗೊತ್ತಿರೋದು ನಮ್ಮ ಇದ್ರೊಳಗಡೆ ಒಂದು ಇದು ಅಷ್ಟೇ, ನಮಗೆ ಇದರಿಂದ ಹೊರಗಡೆ ಹೋಗಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಹೊರಗಡೆ ಬ್ರಹ್ಮಾಂಡಗಳು ಗೊತ್ತಾಗೋದಿಲ್ಲ. ಇದು ಇದರಲ್ಲಿ ಭಾಗವತಂದಲ್ಲಿ ಇದೆ, ಶ್ರೀಮದ್ ಭಾಗವತಂ ಅಲ್ಲಿ ಈ ಒಂದು ಹುಟ್ಟು, ಬ್ರಹ್ಮನ ಹುಟ್ಟು ಮತ್ತೆ ಈ ಬ್ರಹ್ಮಾಂಡದ ಹುಟ್ಟು ಎಲ್ಲ ಡೀಟೇಲ್ ಆಗಿದೆ. ಅದು ಇನ್ನೊಂದಿನ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಎರಡನೇ ಇದು ಮುಂದಿನ ಶ್ಲೋಕದಲ್ಲಿ ಹೋಗೋಣ. ಏವಂ ಏತದ್ಯಥಾತ್ವಂ ಆತ್ಮಾನು ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಯಾರಾದ್ರೂ ಓದಿ ಭಾವಾರ್ಥನ. ಹೇ ಪರಮೇಶ್ವರನೇ, ನಿನ್ನನ್ನು ನೀನು ಹೇಗೆ ವರ್ಣಿಸಿದ್ದೀಯೋ ಅದೇ ರೀತಿ ಅದು ಸತ್ಯವಾಗಿದೆ. ಹೇ ಪುರುಷೋತ್ತಮನೇ, ನಾನು ನಿನ್ನ ಐಶ್ವರ್ಯಮಯವಾದ ವಿಶ್ವರೂಪವನ್ನು ನೋಡಲು ಬಯಸುತ್ತೇನೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಸೊ ಪರಮೇಶ್ವರನೇ ಅಂತಂದ್ರೆ, ಸೊ ಪರಂ ಅಂದ್ರೆ ಸುಪ್ರೀಂ ಅಂತ, ಈಶ್ವರ ಅಂದ್ರೆ ದೇವರು ಅಂತೇಳಿ. ಓಕೆ, ಸೊ ನಮ್ಮ ಕಡೆ ಎಲ್ಲ ಪರಮೇಶ್ವರ ಅಂದ್ರೆ ಬೇರೆ ಅರ್ಥ ಇದೆ ಅಲ್ವಾ, ಸೊ ಅದು ಕರೆಕ್ಟ್ ಅಲ್ಲ. ಸೊ ಪರಮೇಶ್ವರ ಅಂದ್ರೆ ಸುಪ್ರೀಂ ಲಾರ್ಡ್. ಸೊ ಅವ್ರು ಕೇಳ್ತಾ ಇದ್ದಾನೆ, ಸೊ ನೀನು ಇಲ್ಲಿವರೆಗೂ ಎಲ್ಲ ವರ್ಣನೆ ಮಾಡಿದೀಯ, ಸೊ ನಿನ್ನ ಬಗ್ಗೆ ಅದು ನನಗೆ ಕಂಪ್ಲೀಟ್ ಆಗಿ ಅರ್ಥವಾಗಿದೆ. ಸೊ ಆದರೆ ಈಗ ನಾನು ಆ ವಿಶ್ವರೂಪವನ್ನ ನೋಡಲು ಬಯಸ್ತಾ ಇದ್ದೀನಿ ಅಂತೇಳಿ ಅರ್ಜುನ ಕೇಳ್ತಾನೆ. ಸೊ ಇಲ್ಲಿ ಮತ್ತೆ ಏನಕ್ಕೆ ಅರ್ಜುನನಿಗೆ ತೋರಿಸೋದಕ್ಕೆ ಒಪ್ಕೊಳ್ತಾನೆ ಅರ್ಜುನ, ಕೃಷ್ಣ ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಏಕೆಂದ್ರೆ ಅರ್ಜುನ ಫುಲ್ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದಾನೆ. ಮೊದಲಿಗೆ ಶರಣಾಗತಿ ಇಲ್ದನೆ, ಯಾವ್ದು ದೇವರಿಗೆ ಶರಣಾಗತಿ ಇಲ್ದನೆ ಅವರು ಏನು ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ನೀವು ಶರಣಾಗತಿನೇ ಆಗಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ರು, ನೀವು ತಗೊಳ್ಳೋ ಸ್ಥಿತಿನಲ್ಲಿ ಇರಲ್ಲ, ಸ್ವೀಕಾರ ಮಾಡೋ ಸ್ಥಿತಿನಲ್ಲಿ ಇರಲ್ಲ. ಶರಣಾಗತಿ ಆದ್ರೆ ಆಗ ಮಾತ್ರ ನಾವು ಇವನ್ ನಾರ್ಮಲ್, ಇವನ್ ನಾವು ಆಧ್ಯಾತ್ಮಿಕ ಬಿಟ್ಟು ಇವನ್ ಭೌತಿಕ ವಿಚಾರ ತಗೊಂಡ್ರು ಅಷ್ಟೇ ಅಲ್ವಾ, ಯಾರಿಗಾದ್ರೂ ಅವ್ರ ಮೇಲೆ ಸ್ವಲ್ಪ ಭಕ್ತಿ ಅಥವಾ ಒಂದು ಆಸಕ್ತಿ ಇದ್ರೆ ಆಗ ಅವ್ರು ಹೇಳಿದ ಮಾತು, ಅವ್ರು ಏನ್ ಹೇಳ್ತಾರ ಅದು ಕೇಳ್ತೀವಿ ನಾವಲ್ವಾ. ಇಲ್ಲಾಂದ್ರೆ ನಾವೆಲ್ಲಿ ಕೇಳೋದಿಲ್ಲಲ್ವಾ. ಹಾಗೆ ಶರಣಾಗತಿ ಆಗಿ ಅವರು ಕಂಪ್ಲೀಟ್ ಆಗಿ ಒಂದು ಗುರು ಅಂತ ಹೇಳಿ ಸ್ವೀಕಾರ ಮಾಡಿದ್ದಾರೆ ಅರ್ಜುನ. ಸೊ ಹಾಗಾಗಿ ಅವರಿಗೆ ತೋರ್ಸೋದಕ್ಕೆ ಅವರು ಒಪ್ಕೊಳ್ತಾರೆ. ಸೊ ನಾವು ಸುಮ್ಮನೆ ಯಾರೋ ಒಬ್ರಿಗೆ ಸುಮ್ಮನೆ ಕೇಳಿದ ತಕ್ಷಣ ನನಗೆ ವಿಶ್ವರೂಪ ತೋರಿಸು ಅಥವಾ ನನಗೆ ಅದನ್ನು ತೋರಿಸು ಅಂತ ಕೊಡೋದಿಲ್ಲ ಅಲ್ವಾ, ಹೇಳೋದಿಲ್ಲ ಅಲ್ವಾ. ಸೊ ದೇವ್ರು ಯಾವತ್ತೂ ಹೇಳಲ್ಲ ಅದು. ಸೊ ಅವ್ರಿಗೆ ತುಂಬಾ ಕಂಪ್ಲೀಟ್ ಆಗಿ ಅವರ ಒಂದು ಭಕ್ತಿನಲ್ಲಿ ಇರಬೇಕು. ಸೊ ಹಾಗಾಗಿ ಅದರಲ್ಲೂ ಅರ್ಜುನ ಅಷ್ಟೇ ಅಲ್ಲ, ಇಡೀ ಪಾಂಡವರು ಕಂಪ್ಲೀಟ್ ಆಗಿ ಕೃಷ್ಣನ ಒಂದು ಭಕ್ತಿಯಲ್ಲಿದ್ರು ಅಂತೇಳಿ. ಸೊ ಹಾಗಾಗಿ ಧರ್ಮ ಉಳ್ಕೊಳ್ತು, ಅಧರ್ಮ ಸತ್ತೋಯ್ತು ಅಂತೇಳಿ. ಸೊ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಕೆಲವರು ಹೇಳ್ತಾರೆ ನೋಡಿ, ನಾನು ಗಾಡ್, ನಾನೇ ದೇವರು ಅಂತೇಳಿ ಎಷ್ಟೊಂದು ಕಡೆ ಸುಮಾರು ಇದನ್ನ ಹಾಕೊಂಡು ಏನೋ ಮಂತ್ರ ಮಾಡೋದು, ಕೈಯಿಂದ ಅದನ್ನ ತೋರಿಸೋದು ಇದನ್ನ ತೋರಿಸ್ಬಿಟ್ಟು ನಾನು ಗಾಡ್ ಅಂತೇಳಿ, ನಾನೇ ದೇವರು ಅಂತೇಳಿ ಸುಮಾರು ಕಡೆ ನಮ್ಮ ಕರ್ನಾಟಕ ತಮಿಳ್ನಾಡಲ್ಲೆಲ್ಲ ನಾನು ನೋಡಿದ್ದೀನಿ. ಸೊ ಗಾಡ್ ಅಂತ ಹೇಳ್ಕೊಳ್ತಾರೆ. ಸೊ ನೀವು ಕೇಳಿರ್ತೀರಲ್ವಾ. ಸೊ ದೇವರು ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ಒಂದು ವಿಶ್ವರೂಪ ತೋರ್ಸಕ್ಕೆ ಅಷ್ಟೇ, ಬೇರೆ ಏನು ಬೇಕಿಲ್ಲ, ವಿಶ್ವರೂಪ ತೋರ್ಸಕ್ಕೆ ಅಷ್ಟೇ. ಸೊ ಬೇರೆ ಏನು ಮಾಡೋದು ಬೇಡ, ಅವರು ಒಂದೇ ಒಂದು ವಿಶ್ವರೂಪ ತೋರಿಸಿ ಬಿಟ್ರೆ ಸೊ ಅವರು ದೇವರು ಅಂತ ನಾವು ಒಪ್ಕೊಳ್ಳೋಣ ಅಲ್ವಾ. ಸೊ ನಿಮಗೆ ಈ ವಿಶ್ವರೂಪ ನಿಮಗೆ ಬೇರೆ ನೋಡೋದಕ್ಕೆ ಎಲ್ಲೂ ಸಿಗೋದಿಲ್ಲ. ಅದನ್ನ ದೇವರಾದರೂ ಭಗವಾನ್ ಮಾತ್ರ ತೋರ್ಸೋದಕ್ಕಾಗೋದು, ಬೇರೆ ಯಾರ ಕೈಲಿಂದಲೂ ಸಾಧ್ಯನೇ ಇಲ್ಲ ಅದನ್ನ ವಿಶ್ವರೂಪ ತೋರ್ಸೋದಕ್ಕೆ. ಸೊ ಅದಕ್ಕೆ ನಾವು ಬೇರೆಯವರು ಏನೇನು ಹೇಳ್ತಾರೆ ಅದನ್ನ ಅವ್ರನ್ನ ನಂಬಿಬಿಟ್ಟು ಅವ್ರೇನೋ ಮಾಡ್ತಾರೆ, ಎಲ್ಲ ಕೈಯಿಂದ ಏನೇನೋ ತೆಗಿತಾರಲ್ವಾ, ಮಂಕು ಬೂದಿ ಜನಗಳಿಗೆ ಇದನ್ನ ಮಾಡಿಬಿಟ್ಟು ಸೊ ಅವರನ್ನ ಮಾಯೆಗೆ ಒಂದು ಒಳಪಡಿಸಿ ಅವರಿಂದ ಒಂದು ದುಡ್ಡು ವಸೂಲಿ ಮಾಡೋದಕ್ಕಾಗ್ಲಿ ಅಥವಾ ನೇಮು ಫೇಮ್ ಎಲ್ಲ ಪಡೆಯೋದಕ್ಕಾಗ್ಲಿ ನಾನು
ದೇವರು ನನಗೆ ದೇವ್ರು ಬರುತ್ತೆ ನನ್ನ ದೇವ್ರು ನಾನೇ ದೇವ್ರು ಅಂತಲೂ ಹೇಳೋರು ಇದಾರಲ್ವಾ? ಯಾರವರು? ಯಾರಿದ್ದೀಗ ಇದಕ್ಕೆ ಹೋಗಿದ್ದಾನಲ್ಲ ಅವನ ಹೆಸರು? ಬಿಡದಿನಲ್ಲಿ ಇದ್ರಲ್ಲ, ಯಾರದು? ನಿತ್ಯಾನಂದ ಗೊತ್ತು. ನಿತ್ಯಾನಂದ. ನಿತ್ಯಾನಂದ ಪ್ರಭು. ನಿತ್ಯಾನಂದ ಅವ್ನು ನೋಡಿ, ಅವ್ನು ನಾನೇ ಗಾಡು ಅಂತ ಹೇಳ್ತಾನೆ. ಸೊ ಅವನಿಗೆ ಒಂದು ಯಾವ್ದಾದ್ರು ಒಂದು ದೇವರ ಒಂದು ಲೀಲೆ ಮಾಡೋಕ್ಕಾಗುತ್ತಾ? ಅಟ್ಲೀಸ್ಟ್ ಯಾರಾದ್ರೂ ನೋಡಿದಿರನ್ನ? ಅದರಿಂದ ಎಷ್ಟು ಜನ ಹೋಗೋದು? ಸಾವಿರಾರು ಜನ ಜೊತೆಗೆ. ಅದು ಹಿಂದೆ ಎಂತ ಮೂರ್ಖ ನಮ್ಮ ಜನರಿದ್ದಾರೆ ಅಂದ್ರೆ, ಆ ಮನುಷ್ಯರು ಮಾನವರು ಯಾವತ್ತೂ ದೇವರ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ದೇವರ ಮಾರ್ಗ ತೋರಿಸ್ಬೋದಷ್ಟೇ. ದೇವರೆಲ್ಲಿದ್ದಾನೆ, ದೇವ್ರು ಹೇಗಿದ್ದಾನೆ, ದೇವ್ರ ಹತ್ರ ಹೋಗೋದು ಹೆಂಗೆ ಅಂತೇಳಿ ಅದನ್ನ ಮಾಡೋದಿಕ್ಕೆ ಮಾತ್ರ ಸಾಧ್ಯ. ಇವನ್ನು ದೊಡ್ಡ ದೊಡ್ಡ ಆಚಾರ್ಯರು ಅವರೆಲ್ಲ ದೇವರನ್ನ ತೋರ್ಸೋದಿಕ್ಕೆ ನೋಡೋದಿಕ್ಕೆ ದಾರಿ ತೋರಿಸ್ತಾರೆ ಹೊರತು ನಾನೇ ದೇವ್ರು ಅಂತ ಯಾರು ಬರಲ್ಲ. ನಾನೇ ದೇವ್ರು ಅಂತಂದ್ರೆ ಅವನು ತುಂಬಾ ಏನ್ ಹೇಳ್ತಾರೆ, ಮೋಸಗಾರ ಅಂತ ಹೇಳ್ತಾರೆ. ಸೊ ನಾವು ಅದರಿಂದ ಹೋಗೋರು ದೊಡ್ಡ ಫೂಲಿಶ್, ಮೂರ್ಖರು. ಮುಂದಿನ ಶ್ಲೋಕ ಇದು 7, 8 2 ಶ್ಲೋಕಗಳಿದೆ. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದೃಷ್ಟಮಿಚ್ಛಸಿ ನತು ಮಾಂ ಶಕ್ಯಸೆ ದೃಷ್ಟುಂ ಅನೈನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಮೈಶ್ವರಂ. ಯಾರಾದರೂ ಓದಿ. ಓ ಗುಡಾಕೇಶನೇ, ಗೂಢಾಕೇಶನೇ, ಯಾರಾದರೂ ಒಬ್ರು ಓದಿ. ಹೇಳಮ್ಮ. ಹೇಳಮ್ಮ ನೀನು. ಓ ಗುಡಾಕೇಶನೇ, ಇಲ್ಲಿಯೇ ಈಗಲೇ ನಿನ್ನ ದೇಹದಲ್ಲಿ ಸ್ಥಿತವಾದ ಚರಾಚರ ಜಗತ್ತಿನ ಪೂರ್ಣ ರೂಪವನ್ನು ನೋಡು. ಜೊತೆಗೆ ನೀನು ನೋಡಲು ಬಯಸುವ ಇತರವನ್ನು ಕೂಡ. ನಿನ್ನ ಇತ್ತೀಚಿನ ಕಣ್ಣುಗಳಿಂದ ನನ್ನನ್ನು ನೋಡುವುದು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತೇನೆ. ನನ್ನ ಅಖ್ಯಾತಮಯವಾದ ಐಶ್ವರ್ಯ ಯೋಗವನ್ನು ನೋಡು. ಸೊ ಇಲ್ಲಿ ಹೇಳ್ತಿದ್ದಾನೆ, ಓ ಗುಡಾಕೇಶನೇ ಅಂತ. ಸೊ ಗುಡಾಕೇಶ ಅಂತಂದ್ರೆ ಅವನು ಕಾಂಕರರ್ ಆಫ್ ಸ್ಲೀಪ್ ಅಂತ. ಸೊ ಅವನು ಈ ಅಂಧಕಾರವನ್ನ ಓಡಿಸಿರೋನು ಅಂತೇಳಿ. ಈ ಹೆಂಗೆ ಹೇಳ್ತೀವಿ ನಾವು, ರಾಜ್ಯವನ್ನು ಕಾಂಕರರ್ ಆಫ್ ವೆಲ್ತ್ ಅಂತ ಹೇಳ್ತೀವಿ ಅಲ್ವಾ? ಧನಂಜಯ, ರೈಟ್? ಕಾಂಕರರ್ ಆಫ್ ವೆಲ್ತ್ ಅಂದ್ರೆ ವೆಲ್ತ್ ಅಂದ್ರೆ ಏನ್ ಕನ್ನಡದಲ್ಲಿ? ಸಂಪತ್ತು ಅಲ್ವಾ? ಸಂಪತ್ತನ್ನ ಕ್ರೋಢೀಕರಿಸಿದವನು ಅಂತ. ಅದೇ ರೀತಿ ಗುಡಾಕೇಶ ಅಂತಂದ್ರೆ ಅಂಧಕಾರವನ್ನ ಓಡಿಸ್ತವನು ಅಂತೇಳಿ. ಸೊ ಅವನಿಗೆ ಗುಡಾಕೇಶ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಚರಾಚರ ಜಗತ್ತಿನ ಪೂರ್ಣ ರೂಪ. ಚರಾಚರ ಅಂದ್ರೆ ಚರ ಮತ್ತೆ ಅಚರ. ಸೊ ಚಲಿಸುವ ಮತ್ತು ಚಲಿಸ್ತಾ ಇರ್ತಕ್ಕಂಥ ಒಂದು ಇಲ್ಲಿ ಜೀವ ಮತ್ತು ಪ್ರಕೃತಿ ಏನಿದೆ ಅದೆಲ್ಲವನ್ನು ನೀನು ನೋಡ್ಬೋದು. ನನ್ನ ದೇಹದಲ್ಲಿ ಸ್ಥಿತವಾಗಿ ಇದೆ, ಅದನ್ನ ನೋಡ್ಬೋದು. ಅದಲ್ಲದೆ ಮತ್ತೆ ಹೇಳ್ತಿದ್ದಾರೆ, ಬೇರೆ ಅದನ್ನು ಬಿಟ್ಟು ಹೊರತಾಗಿ ಕೂಡ ನಾನು ಇನ್ನ ಬೇರೇನು ತೋರಿಸ್ತೀನಿ ನನ್ನ ದೇಹದಲ್ಲಿ. ಸೊ ಅದನ್ನ ಮತ್ತೆ ಬೇರೆ ಯಾರಿಂದಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಸೊ ನಿನ್ನಿಂದ ಇವನ್ ನಿನ್ನ ಕಣ್ಣುಗಳು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ನಿನಗೆ ದಿವ್ಯ ಚಕ್ಷುಷು, ನಾನು ದಿವ್ಯ ಕಣ್ಣುಗಳನ್ನು ಕೊಡ್ತೇನೆ, ಅದರಿಂದ ನೀನು ನೋಡ್ಬೋದು ನನ್ನ ವಿಶ್ವರೂಪವನ್ನ ಅಂತ ಹೇಳ್ತಾರೆ. ಅಂದ್ರೆ ಆ ಸಾಮಾನ್ಯ ಕಣ್ಣುಗಳಿಂದ ನೋಡೋದಕ್ಕೆ ಇವನ್ ಅರ್ಜುನನ ಕೈಲೂ ಆಗೋದಿಲ್ಲ. ನಾವು ಹೇಳ್ತೀವಿ, ಯಾರು ಹೇಳ್ತಾರೆ ನಾನು ದೇವ್ರು ನೋಡಿದೆ, ಇನ್ನೊಬ್ರು ಕೆಲವರು ಇರ್ತಾರೆ ನಾನೇ ದೇವ್ರು ಅನ್ನೋದೊಬ್ರು ಬಿಟ್ಟು ಒಂದು ಪಂಗಡ ಆದ್ರೆ, ಇನ್ನೊಂದು ಪಂಗಡ ನಾನು ದೇವ್ರು ನೋಡಿದೆ, ನನಗೆ ದೇವ್ರು ಆ ಥರ ಹೇಳಿದ್ರು ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಜನಗಳನ್ನೆಲ್ಲ ನಂಬಿಸೋದು. ಇವನ್ ಅರ್ಜುನನ ಕೈಲೇ ದೇವ್ರು ನೋಡೋಕ್ಕಾಗಲ್ಲ ಕಣ್ಗಳಿಂದ. ಹಾಗಾಗಿ ನಾವು ಅರ್ಜುನ ಎಲ್ಲಿ, ನಾವೆಲ್ಲಿ? ಈ ಕಲಿಯುಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪರಿಪೂರ್ಣರಲ್ಲ. ಹಾಗಾಗಿ ಸೊ ನಮಗೆ ದೇವ್ರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದೇವ್ರು ನೋಡ್ಬೇಕು ಅಂತಂದ್ರೆ ನಾವು ಆ ಭಕ್ತಿನಲ್ಲಿ ಆ ಮಟ್ಟಕ್ಕೆ ಹೋಗಿರ್ಬೇಕು, ಕಂಪ್ಲೀಟ್ ಆಗಿ ಸಾಕ್ಷಾತ್ಕಾರ ಮಾಡಿರ್ಬೇಕು. ಸೊ ಧ್ಯಾನದಲ್ಲಿ, ರೈಟ್? ಅದು ಹಾಗೆ ಅವನಿಗೆ ನೀನು ಚಕ್ಷುಷ ಅಂದ್ರೆ ಆ ಕಣ್ಣು ದಿವ್ಯ ಚಕ್ಷುಷ ಕೊಡ್ತೀನಿ, ಆ ಕಣ್ಣು ಕೊಡ್ತೀನಿ, ಅದರಿಂದ ನೀನು ನೋಡ್ಬೋದು ಅಂತೇಳಿ ಅವರಿಗೆ ಒಂದು ನೋಡಲಿಕ್ಕೆ ಒಂದು ಕಣ್ಣುಗಳನ್ನ ಕೂಡ ಅರ್ಜುನನಿಗೆ ಕೊಡ್ತಾರೆ. ಸೊ ಮತ್ತೆ ಅವನು ಕಂಪ್ಲೀಟ್ ಆಗಿ ಭಕ್ತನಾಗಿರೋದ್ರಿಂದ ಅವನಿಗೆ ಸೊ ನೋಡೋದಿಕ್ಕೆ ಸಾಧ್ಯವಾಯಿತು. ಸೊ ಇಲ್ಲಾಂದ್ರೆ ಬೇರೆಯವರಿಗೆ ನೋಡೋದಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ಅಲ್ಲಿ ಆ ಕುರುಕ್ಷೇತ್ರದಲ್ಲಿ ಬರೀ ಅರ್ಜುನ ಮಾತ್ರ ನೋಡ್ತಾ ಇದ್ದಾನೆ. ಇಡೀ ಕುರುಕ್ಷೇತ್ರ ರಂಗದಲ್ಲಿ 2 ಸೈನ್ಯಗಳು
ಅಷ್ಟು ಮಿಲಿಯನ್ಸ್ ಆಫ್ ಸೋಲ್ಜರ್ಸ್ ಎಲ್ಲ ಇದ್ದಾರೆ, ಸೈನಿಕರಿದ್ದಾರೆ. ಇವನ್ ಅಲ್ಲಿ ಅಲ್ಲಿ ಇವರ ಟೀಚರ್ಸ್ ದ್ರೋಣಾಚಾರ್ಯ ಇದ್ದಾರೆ, ಭೀಷ್ಮ ಪಿತಾಮಹ ಇದ್ದಾರೆ, ಎಲ್ಲರೂ ಇದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ. ಅವ್ರಿಗೆ ಯಾರಿಗೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅದು ಮಾತ್ರ ಒಂದು ಅರ್ಜುನನಿಗೆ ಮಾತ್ರ ಕಾಣ್ತಾ ಇದೆ. ಅರ್ಜುನನ ಬಿಟ್ಟು ಮತ್ತೆ ಯಾರಿಗೆ ಕಾಣ್ತಾ ಇದೆ? ಅರ್ಜುನ ಅಷ್ಟು ಸಂಜಯ ನೋಡ್ತಿದ್ದಾನೆ. ಸಂಜಯ ಸಂಜಯಗೆ, ಹೌದು, ಸಂಜಯ ಅಲ್ಲಿ ಅವನಿಗೂ ಕೂಡ ದಿವ್ಯವಂತ ಕಣ್ಣುಗಳಿದ್ದಾವೆ, ವ್ಯಾಸದೇವ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವನು ಕೂಡ ನೋಡ್ತಾ ಇದ್ದಾನೆ. ಇಲ್ಲಿ ಇಬ್ರು ನೋಡ್ತಿದ್ದಾರೆ. ಧೃತರಾಷ್ಟ್ರ ಮಾತ್ರ ಕೇಳಿಸ್ಕೊಳ್ತಾ ಇದ್ದಾನೆ. ಸಂಜಯ್ ಹೇಳ್ತಿರೋದು ಅವನಿಗೆ ಕಂಪ್ಲೀಟ್ ಆಗಿ ಫ್ರೇಮ್ ಟು ಫ್ರೇಮ್ ಅಂತ ಹೇಳ್ತಾರಲ್ಲ, ಹಂಗೆ ಹೇಳ್ಕೊಡ್ತಾ ಇದ್ದಾನೆ ಏನ್ ನಡೀತಾ ಇದೆ ಅಂತೇಳಿ. ಸೊ ಇಲ್ಲಿ ಒಟ್ಟಾರೆ ಇಬ್ರು ನೋಡ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ ಇದು? ನಾಗೇಂದ್ರಪ್ಪ? ಅರ್ಜುನ, ನೀನು ಹೇಳಿ. ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಹಾಗೆ ಮೇಲಿಂದ ಓದ್ಬಿಡಿ, ಮೇಲಿಂದ ಕೂಡ ಓದಿ. ಅದು ಶ್ಲೋಕ ಅಲ್ಲ ಅದು. ಭರತ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೂ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಸೊ ಇಲ್ಲಿ ಹೇಳ್ತಾ ಇದೆ ನೋಡಿ. ಸೊ ಭರತ ವಂಶದಲ್ಲಿರ್ತಕ್ಕಂಥ ಪಾರ್ಥ. ಸೊ ಇಲ್ಲಿ ಆದಿತ್ಯರು ಅಂತ ಹೇಳಿದ್ನಲ್ಲ ನಿನ್ನೆ. ಆದಿತ್ಯ ಯಾರ ಆದಿತ್ಯರು? ಯಾರ ಮಕ್ಕಳವರು? ಒಟ್ಟು 12 ಆದಿತ್ಯ ಬರ್ತಾರೆ. ಯಾರ ಮಕ್ಕಳು ನೆನ್ನೆ ಹೇಳಿದೆ, ನೆನಪಿದೆ ಯಾರಿಗಾದ್ರು? ಬ್ರಹ್ಮನ ಮಾನಸ ಪುತ್ರ. ಮಾನಸ ಪುತ್ರರು ಅಂದ್ರೆ ಆದಿತ್ಯರಲ್ಲ. ಸೊ ಆದಿತ್ಯ ಅವರ ತಂದೆ ಮಾನಸ ಪುತ್ರರು. ಸೊ ಇಲ್ಲಿ ಅದಿತಿ ಮತ್ತೆ ದಿತಿ ಅಲ್ವಾ? ಸೊ ಇಬ್ರು ಅಕ್ಕ ತಂಗಿಯಂದಿರು. ಅದರಲ್ಲಿ ಅದಿತಿಗೆ 12 ಆದಿತ್ಯ ಸೇರ್ತಾರೆ. ಅಂದ್ರು ಇವರು ಅಂದ್ರೆ ಇವರು ತುಂಬಾ ಒಳ್ಳೆ ಸ್ವಭಾವದ ವ್ಯಕ್ತಿಗಳು. ಸೊ ಅವರು 12 ಆದಿತ್ಯಗಳು. ಸೊ ಅದಿತಿಗೆ. ಮತ್ತೆ ಕಶ್ಯಪ ಅವ್ರ ತಂದೆ. ಕಶ್ಯಪ ಬಂದು ಅವರು ಸಪ್ತಋಷಿ. ಮತ್ತೆ ಅದೇ ರೀತಿ ರುದ್ರರು ಅಂತ ಕೊಟ್ಟಿದ್ದಾರೆ. 11 ರುದ್ರರು ಇರ್ತಾರೆ. ಸೊ ಅವರು ಕೂಡ ಬ್ರಹ್ಮನಿಂದ ಮಾನಸ ಪುತ್ರರವರು ಕೂಡ. ಸೊ ಅದೇ ರೀತಿ ಅಶ್ವಿನಿ ಕುಮಾರ್, ಇವರು ಎಲ್ಲರನ್ನು ನೀನು ನೋಡ್ತೀಯ ಅಂತ ಹೇಳಿದ್ದಾರೆ. ಎಲ್ಲರನ್ನು ಕೂಡ ನೀನು ನೋಡಬಹುದು ನನ್ನ ದೇಹದಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಅದನ್ನ ನೋಡಿ ಅವನಿಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ ಇವಾಗ ಸ್ಟಾರ್ಟ್. ಈ ಶ್ಲೋಕದಿಂದ 10ನೇ ಶ್ಲೋಕದಿಂದ ಅವರು ಇಲ್ಲಿವರೆಗೂ ಕೇಳ್ಕೊಂಡಿದ್ದವರು. ಅನಂತರ ಕೃಷ್ಣ ಹೇಳ್ತಾನೆ, ನೀನು ಇವರೆಲ್ಲ ನೋಡ್ತೀರಾ, ಈ ತರ ನೋಡ್ತೀಯ, ನೀನು ಸ್ವಲ್ಪ ದೃಢವಾಗಿ ಇರು ಅಂತೇಳಿ ನೋಡುವಾಗ. ಸೊ ನೆಕ್ಸ್ಟ್ ಇಲ್ಲಿ 10ನೇ ಶ್ಲೋಕದಿಂದ ಅವರು ವಿಶ್ವರೂಪ ದರ್ಶನವನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇ ಕೋದ್ಯತಾಯುಧಂ ದಿವ್ಯಾ ಮಾಲ್ಯಾಂಬರಧರಂ ದಿವ್ಯಾ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಯಾರಾದ್ರೂ ಓದಿ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇರೋದು ಅಲ್ಲಿ ಅನೇಕ 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 ಅಂತ, ಅನ್ಲಿಮಿಟೆಡ್ ಯಾವ್ದ್ರಲ್ಲೂ ಅದರಲ್ಲಿ ಲಿಮಿಟ್ ಇಲ್ವೇ ಇಲ್ಲ ಅಂತ. ಸೊ ಅನೇಕ 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 ಎಷ್ಟು ಕಣ್ಣುಗಳಿಗೆ ಸಾವಿರಾರು ಕಣ್ಣುಗಳು ಕಾಣ್ತಾ ಇದೆ. ಆಮೇಲೆ ಅವರ ಆಭರಣಗಳು ಹೆಂಗ್ ಕಾಣ್ತಾ ಇದೆ ಅಂದ್ರೆ, ಮುಖದಲ್ಲಿ ಆಭರಣಗಳು, ಆಮೇಲೆ ಮಾಲೆಗಳು, ದಿವ್ಯವಾಗಿರ್ತಕ್ಕಂಥ ಮಾಲೆಗಳು. ಸೊ
ಆಮೇಲೆ ಎಲ್ಲದಕ್ಕೂ ಗಂಧಾಲೇಪನ ಮಾಡಿರ್ತಕ್ಕಂಥದ್ದು. ಸೊ ಅಷ್ಟು ನೋಡ್ತಾ ಹೋದ್ರೆ ಅವರಿಗೆ ಏನಂತ ಹೇಳ್ತಾರೆ, ಕೊನೆ ಇಲ್ಲಲ್ವಾ, ಆದಿ ಮತ್ತೆ ಅಂತ್ಯ ಕಾಣಿಸ್ತಾ ಇಲ್ಲ ಅವರಿಗೆ, ಅರ್ಜುನಿಗೆ. ಆ ವಿಶ್ವರೂಪ ಆ ಥರ ಇತ್ತು ಅಂತೇಳಿ. ಸೊ ತುಂಬಾ ನೋಡಿ, ಇಲ್ಲಿ ಚಿತ್ರದಲ್ಲೇ ಇದೆ. ಈ ತರ ಒಂದು ಒಂದು ನಮ್ಮ ಒಂದು ಮನುಷ್ಯರಿಗೆ ಒಂದು ಪರಿಕಲ್ಪನೆಯಲ್ಲಿ ಮಾಡಿರೋದಿದು. ಬಟ್ ಅದು ಹೆಂಗಿತ್ತು ಅಂದ್ರೆ, ವಿಶ್ವರೂಪ ಅವನಿಗೆ ನೋಡ್ತಾ ಇದ್ದಾನೆ ಮೇಲಕ್ಕೆ, ಆಕಾಶ ಭೂಮಿ ಮತ್ತೆ ಎರಡನ್ನೂ ಕವರ್ ಆಗಿತ್ತು ಅಂತ. ಅವನಿಗೇನು ಬೇರೆ ಏನು ಕಾಣ್ತಾನೆ ಇರಲಿಲ್ಲ ಅಂತ. ಅಲ್ಲಿ ಅವರ ಒಂದು ವಿಶ್ವರೂಪ ಬಿಟ್ರೆ ಏನು ಕಾಣ್ತಾ, ಅದು ಆಕಾಶಕ್ಕೆ ಟಚ್ ಆಗೋ ತರ ಕೆಳಗಡೆ ಭೂಮಿಯಿಂದ ಅಂತ. ಅಷ್ಟು ದೊಡ್ಡದಾಗಿ, ಅಷ್ಟು ಮುಖಗಳು, ಕೈಗಳು, ಕಣ್ಣುಗಳು, ಅನೇಕ ಅದರಲ್ಲಿ ಮತ್ತೆ ಕೌಂಟ್ ಮಾಡಕ್ಕಾಗ್ದಿರೋಂಥ ಒಂದು ಅಸಂಖ್ಯಾತ ಮುಖಗಳು, ಕಣ್ಣುಗಳೆಲ್ಲ ಇದ್ವು ಅಂತೇಳಿ. ಸೊ ಮತ್ತೆ ಅವರ ಅಲಂಕಾರ, ಅವರೆಲ್ಲ ವಸ್ತ್ರಗಳು ಯಾವ ರೀತಿ ಧರಿಸಿದ್ರು ಅಂತೇಳಿ ಎಲ್ಲ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇದು ತುಂಬಾ ಹೆಂಗಿತ್ತು ಅಂದ್ರೆ ಭಯಂಕರವಾಗಿತ್ತು ಅಂತೇಳಿ. ಇಟ್ಸ್ ನಾಟ್ ಸ್ಮೂತ್, ಏನ್ ಹೇಳ್ತಾರೆ, ಶಾಂತಿಯುತವಾದಂತ ಒಂದು ರೂಪ ಅಲ್ಲ ಇದು. ಫ್ಯೂರಿಯಸ್ ಅಂತ ಹೇಳಿದ್ರೆ, ಫ್ಯೂರಿಯಸ್ ಅಂದ್ರೆ ಭಯಂಕರವಾಗಿತ್ತು ಆ ರೂಪ. ಸೊ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗತ ಪದುತ್ಥಿತ ಯದಿ ಭಾ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸೊ ಇಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಏನಂತಾರೆ, ಲಕ್ಷಾಂತರ ಸೂರ್ಯರು ಹೆಂಗೆ ನಮಗೆ ಒಂದು ಸೂರ್ಯಕ್ಕೆ ಹತ್ರಕ್ಕೆ ಹೋದ್ರೆ ಎಷ್ಟು ಬೆಳಕಿರುತ್ತೆ, ಆ ಥರ ಲಕ್ಷಾಂತರ ಸೂರ್ಯರಿದ್ರೆ ಒಟ್ಟಿಗೆ ಒಂದೇ ಪ್ಲೇಸಲ್ಲಿ ಅದ್ರದ ಒಂದು ಬೆಳಕು ಹೇಗಿರುತ್ತೆ, ಪ್ರಭೆ, ಎಫ್ಲುಜೆನ್ಸಿ ಹೇಗಿರುತ್ತೆ ಹೇಳಿ, ಆ ಲೆವೆಲ್ಗೆ ಅಷ್ಟು ಒಂದು ಪ್ರಭೆ ಬೆಳಕಿತ್ತು ಅಂತ ಅದರಿಂದ ಬರ್ತಕ್ಕಂಥದ್ದು ವಿಶ್ವರೂಪದಿಂದ. ಸೊ ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದ್ರು. ಒಂದು 1000 ಲಕ್ಷಾಂತರ ಸೂರ್ಯರು ಒಂದು ಬೆಳಕು ಎಷ್ಟಿರುತ್ತೆ ಅಷ್ಟು. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತ ಮನೆ ಕಥಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಅಲ್ಲಿ ದೇವದೇವನ ದೇಹದಲ್ಲಿ ಪಾಂಡವನು, ಅರ್ಜುನನು ಸಮಗ್ರ ಜಗತ್ತಿನ ಅನೇಕ ವಿಭಾಗಗಳನ್ನು ಏಕಸ್ಥಿತಿಯಲ್ಲಿ ನೋಡಿದನು ಅಂತೇಳಿ. ಸೊ ಇಲ್ಲಿ ಎಲ್ಲದನ್ನು ಅವನು ಒಂದೊಂದಾಗಿ ಸೊ ಆಶ್ಚರ್ಯಚಕಿತದಿಂದ ಸೊ ಈಗ ನೋಡ್ತಾ ಇದ್ದಾನೆ. ಮೊದಲಿಗೆ ಅವನು ಬರೀ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಅಷ್ಟೇ. ನೆಕ್ಸ್ಟ್ ನೋಡಿ ಅವನು ಯಾವ ತರ ಏನಾಗುತ್ತೆ ಅಂತೇಳಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ ಅಥವಾ ದೇವಾದೇಹೇ ಸವಾಂಸ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವ ಅನುರಾಗಂಶ ದಿವ್ಯಾನ್. ಯಾರಾದ್ರೂ ಓದಿದನ? ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಹೇಳಿ. ಪ್ರಭುವೇ ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇವೆ. ಸೊ ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ. ಸೊ ಈಗ ಯಾರ್ಯಾರು ನೋಡ್ತಾ ಇದಾರಂತೆ, ಫಸ್ಟ್ ಮೊದಲಿಗೆ ಹೇಳಿದ್ರು ಇನ್ನಲ್ಲಿ ಎಷ್ಟು ಮುಖಗಳಿದೆ, ಎಷ್ಟು ಕೈಗಳಿದೆ, ಎಷ್ಟು ಕಾಲುಗಳಿದೆ, ಅದನ್ನ ಅನೇಕ ಲೆಕ್ಕ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಇದೆ. ಅವನ ಒಂದು ವಸ್ತ್ರಗಳು ಯಾವ ರೀತಿ, ಆಭರಣ ಯಾವ ರೀತಿ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮೊದಲಿಗೆ. ನಂತರ ಈಗ ಬೇರೆ ತರ ಈಗ ಏನ್ ನೋಡ್ತಿದ್ದಾರೆ ಅವರು, ಅರ್ಜುನ ಅಲ್ಲಿ ಮೊದಲಿಗೆ ಬ್ರಹ್ಮನ್ ನೋಡ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ದೇಹದಲ್ಲಿ ಬ್ರಹ್ಮನು ಕಮಲದ ಮೇಲೆ ಕುಳಿತುಕೊಂಡಿರೋದು ನೋಡ್ತಾ ಇದ್ದಾರೆ. ಮತ್ತೆ ಲಾರ್ಡ್ ಶಿವನು ಕೂಡ ಅಲ್ಲಿ ಇರೋದು ನೋಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಋಷಿಗಳು ಮತ್ತೆ ದಿವ್ಯ ಸರ್ಪಗಳು, ಅನಂತಶೇಷ, ಸೊ ವಾಸುಕಿ, ಇವರೆಲ್ಲ ಬೇರೆ ಬೇರೆ ರೀತಿಯಂತ ಒಂದು ಸರ್ಪಗಳು, ಅವ್ರನ್ನೆಲ್ಲ ಅವರ ದೇಹದಲ್ಲಿ ನೋಡ್ತಾ ಇದ್ದಾರೆ. ಸೊ ಅನಾದಿಂ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಚಾಮಿ ತ್ವಾಂ ದೀಪ್ತ ಹುತಾಶ ವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಯಾರಾದ್ರೂ ಓದಿ ಭಾವಾರ್ಥ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿಯಿಲ್ಲ. ನಿನಗೆ
ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಿನಗೆ ಆದಿ ಇಲ್ಲ ಮತ್ತೆ ಅಂತ್ಯನೂ ಇಲ್ಲ. ಅಂದ್ರೆ ಅವ್ನು ನೋಡ್ತಾ ಇರೋದು ಹೆಂಗೆ ಅಂದ್ರೆ, ಈ ಕಡೆ ನೋಡಿದ್ರು ಎಡಗಡೆ ನೋಡಿದ್ರು ಅವನಿಗೆ ಸ್ಟಾರ್ಟಿಂಗ್ ಕಾಣಿಸ್ತಾ ಇಲ್ಲ, ಮೊದಲ ಆದಿ. ಮತ್ತೆ ಈ ಕಡೆ ರೈಟ್ ಸೈಡ್ ನೋಡಿದ್ರು ಕೂಡ ಅಂತ್ಯ ಕಾಣಿಸ್ತಿಲ್ಲ, ಮೇಲೆ ನೋಡಿದ್ರು ಕಾಣಿಸ್ತಿಲ್ಲ, ಕೆಳಗಡೆ ಕಾಣಿಸ್ತಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಅದು ವಿಶ್ವರೂಪ ಕವರ್ ಆಗಿದೆ. ಮತ್ತೆ ಅವನಿಗೆ ಯಾವುದೇ ಒಂದು ಅವನ ಕಣ್ಣುಗಳು ಯಾವ ರೀತಿ ಇದಾವೆ ಅಂತಂದ್ರೆ ಸೂರ್ಯ ಚಂದ್ರನ ತರ ಇದಾವೆ ಅಂತ ಹೇಳಿ. ಸೊ ಹಾಗೆ ಅವನ ಬಾಯಿಂದ ಪ್ರಜ್ವಲಿಸತಕ್ಕಂಥ ಒಂದು ಬೆಂಕಿ ಬರ್ತಾ ಇದೆ ಅಂತ ಬಾಯಿಂದ. ಎಲ್ಲಾ ಬಾಯಿ ಅಷ್ಟು ಬಾಯಿ ಒಂದು ಬಾಯಿ ಅಲ್ವಾ. ಸೊ ಸಾವಿರಾರು ಲಕ್ಷಾನು ಮುಖಗಳಿದಾವೆ. ಅದರಿಂದ ಒಂದರಿಂದ ಬೆಂಕಿ ಬರ್ತಾ ಇದೆ, ಇನ್ನೊಂದರಿಂದ ಬೇರೆ ನೀರು ಬರ್ತಾ ಇದೆ, ಇನ್ನೊಂದು ಬೇರೆ ತರ ಆ ಥರ ಬರ್ತಾ ಇದೆ. ಈ ಪ್ರಕಾಶಮಾನ ನನಗೆ ಅದನ್ನ ಕಣ್ಣಿಗೆ ರಾಚ್ತಾ ಇದೆ ಅಂತ, ಪ್ರಕಾಶಮಾನವಾದಂಥ ಬೆಳಕು. ಸೊ ಮತ್ತೆ ಈ ಲೋಕಗಳ ಮತ್ತೆ ಅವರು ಈ ಲೋಕ ಅಷ್ಟೇ ಅಲ್ಲ ನೋಡ್ತಿರೋದು, ಅವರು ಬೇರೆ ಬೇರೆ ಲೋಕಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅವರ ದೇಹದಲ್ಲಿ. ನಮಗೆ ಏನ್ ಗೊತ್ತಿರೋದು ಈ ಬ್ರಹ್ಮಾಂಡ ಅಷ್ಟೇ ಗೊತ್ತಿರೋದಲ್ವಾ. ಸೊ ಬಟ್ ಅವರಿಗೆ ಬೇರೆದೆಲ್ಲ ಕಾಣ್ತಾ ಇದೆ ಅಲ್ಲಿ. ಸೊ ಮತ್ತೆ ಅದು ಉಗ್ರವಾದ ರೂಪ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ 3 ಲೋಕಗಳನ್ನು ಕಾಣ್ತಿದ್ದಾರೆ ಅವರು, ಬೇರೆ ಬೇರೆ ಲೋಕಗಳು ಕೂಡ ಕಾಣ್ತಾ ಇದ್ದಾರೆ ಅರ್ಜುನ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುಧರಂ ಬಹುದಂಷ್ಟ್ರಾ ಕರಾಲಂ ದೃಷ್ಟ್ವಾ ಲೋಕ ಪ್ರತ್ಯಸೀತಾಸ್ತಥಾಹಂ. ಯಾರಾದರೂ ಹೇಳ್ತೀರಾ? ಅರ್ಜುನನು ಹೇಳಿದನು, ಹೇ ಮಹಾಬಾಹೋ ಕೃಷ್ಣ, ನಾನು ನಿನ್ನ ಮಹತ್ಕಾರಿಯನ್ನು ಅನೇಕ ಮುಖಗಳು ಮತ್ತು ಕಣ್ಣುಗಳು, ಅನೇಕ ಕೈಗಳು, ಹಂಸೆಗಳು ಮತ್ತು ಪಾದಗಳೊಂದಿಗೆ ಕಾಣುತ್ತೇನೆ. ನಿನ್ನಲ್ಲಿ ಅನೇಕ ಹೊಟ್ಟೆಗಳು, ಹಲವಾರು ಹಲ್ಲುಗಳು ಮತ್ತು ದಹನಗೋಚಿಯಂತಿರುವ ಬಾಯಿಗಳು ಕಾಣುತ್ತೇನೆ. ಇದನ್ನು ನೋಡಿ ಈ ವಿಶ್ವವು ಭಯದಿಂದ ನಡುಗುತ್ತಿದ್ದರೂ ನಾನು ಸಹ ತಯಾರಾಗಿದ್ದೇನೆ. ಸೊ ಅವರು ಇಲ್ಲಿವರೆಗೂ ಒಂದು ಆಶ್ಚರ್ಯದಿಂದ, ಮೊದಲಿಗೆ ಕುತೂಹಲ ಇತ್ತು ನೋಡ್ಬೇಕು ಅಂತೇಳಿ, ಅನಂತರ ಕುತೂಹಲ ಹೋಗಿ ಅದು ಆಶ್ಚರ್ಯ, ಅವರಿಗೆ ಆಶ್ಚರ್ಯಚಕಿತದಿಂದ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಇದೇನಿದು, ಈ ತರ ಇದೆ, ನಾನು ಯಾವತ್ತೂ ನೋಡಿಲ್ಲ, ಈ ತರ ಇದೆ ಅಂತೇಳಿ ಅವ್ರಿಗೆ ಆಶ್ಚರ್ಯಚಕಿತದಿಂದ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಆಶ್ಚರ್ಯ ಒಟ್ಟೋಗಿ ಇವಾಗ ಅವ್ರಿಗೆ ಮನಸ್ಸಲ್ಲಿ ಒಂದು ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಯ್ತು. ಸೊ ಮನಸ್ಸಲ್ಲಿ ಇದೇನಿದು, ಅವನಿಗೆ ಸ್ಲೋಲಿ ಅದು ಭಯದ ಕಡೆ ವಾಲ್ತಾ ಇದೆ ಇವಾಗ ಅರ್ಜುನನಿಗೆ. ಸೊ ಹೆಂಗಿತ್ತು ಅಂದ್ರೆ ಹಲ್ಲುಗಳೆಲ್ಲ ಕೋರೆ ಹಲ್ಲುಗಳ ತರ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಹೊಟ್ಟೆ ಬೇರೆ ಬೇರೆ ತಗಂತ ಹೊಟ್ಟೆ, ಅಲ್ಲಿ ಹೊಟ್ಟೆ ಒಳಗಡೆ ಬೇರೆ ಬೇರೆ ಒಂದು ಜೀವಿಗಳು ಕಾಣ್ತಾ ಇರೋದು, ಕೈಗಳು ಕಣ್ಣುಗಳು ಎಲ್ಲ ಒಂದು ವಿಚಿತ್ರವಾದಂತ ಒಂದು ಕಣ್ಣುಗಳು. ಸೊ ಅದು ತುಂಬಾ ಏನ್ ಹೇಳ್ತಿತ್ತು, ಭಯ ಹುಟ್ಟಿಸೋ ತರ ಇತ್ತು ಅಂತೇಳಿ. ಅಮಿಚಾತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈ ಭೀಷ್ಮೋ ದ್ರೋಣಸೂತ ಪುತ್ರಸ್ತಥಾಸೌ ಸಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಂ ಮಾಣವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ಯಮಾಂಗೈ. ಯಾರಾದ್ರೂ ಓದ್ತೀರಾ? ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರ ಭೀಷ್ಮ, ದ್ರೋಣ ಮತ್ತು ಕರ್ಣರು ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ.
ಇನ್ನು ಅಲ್ಲಿನ ಸಂದುಗಳಲ್ಲಿ ಸಿಕ್ಕೊಂಡು ಪುಡಿ ಪುಡಿಯಾದ ಕೆಲವು ತಲೆಗಳನ್ನು ಕಾಣುತ್ತಿದ್ದೇವೆ. ಕೆಳಗಡೆ ಅದು ಒಂದು ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಇವಾಗ ಅವರು ಇಲ್ಲಿವರೆಗೂ ನೋಡಿದ್ದು ದೇವತೆಗಳು, ಋಷಿಗಳು, ಮತ್ತೆ ಬ್ರಹ್ಮ, ನಾರದ, ಶಿವ ಎಲ್ಲ ಬೇರೆ ಬೇರೆ ಅವ್ರನ್ನೆಲ್ಲ ನೋಡಿದ್ರು. ಈಗ ನೋಡ್ತಿರೋದು ಅವರು ಪ್ರೆಸೆಂಟ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದಾರೆ ಈಗ. ಅವರು ವಿಶ್ವರೂಪದಲ್ಲಿ ಅದು ಕೂಡ ಅವರಿಗೆ ಗೋಚರ ಆಗೋಯ್ತು. ಶ್ರೀ ಧೃತರಾಷ್ಟ್ರನ ಎಲ್ಲಾ ಮಕ್ಕಳು ಕೂಡ ಸೊ ಅಲ್ಲಿ ಅವರ ಬಾಯಿ ಒಳಗಡೆ ಹೋಗ್ತಾ ಇದ್ದಾರೆ. ಬಾಯಿ ಒಳಗಡೆ ಹೋಗುವಾಗ ಒಬ್ಬೊಬ್ರು ಅಲ್ಲಿಂದ ಒಂದು ಇದರಲ್ಲಿ ಸಿಕ್ಕಾಕೊಂಡು ತಲೆ ಪುಡಿ ಆಗ್ತಾ ಇದೆ ಅಂತ. ಸೊ ಒಬ್ಬೊಬ್ರು ಅಷ್ಟು ಫಾಸ್ಟ್ ಆಗಿ ಬಾಯಲ್ಲಿ ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ. ಇವರೆಲ್ಲ ಧೃತರಾಷ್ಟ್ರನ ಪುತ್ರರು. ಸೊ ಮತ್ತೆ ಇವನ್ ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಕೂಡ ಅವ್ರ ಬಾಯೊಳಗಡೆ ಹೋಗ್ತಾ ಇದ್ದಾರೆ. ಅದನ್ನ ಇಲ್ಲಿ ನೋಡ ಅಂದ್ರೆ ಇಲ್ಲಿ ಏನು ಸೂಚಿಸ್ತು ಅಂದ್ರೆ ಅವರಿಗೆ ಫ್ಯೂಚರ್ ಅಲ್ಲಿ ಇವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ ಅಂತೇಳಿ ಅವನಿಗೆ, ಅರ್ಜುನನಿಗೆ ಅದು ಫ್ಯೂಚರ್ ಕೂಡ ಗೊತ್ತಾಯ್ತು ಅಂತೇಳಿ. ಹಾಗೆ ಯಾವ ತರ ಹೋಗ್ತಾ ಇದ್ರು ಬಾಯೊಳಗಡೆ ಅಂತಂದ್ರೆ, ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ. ಈ ನದಿಗಳು ಹೆಂಗೆ ಫಾಸ್ಟ್ ಆಗಿ ಸಮುದ್ರದೊಳಗೆ ಕೂಡೋದಕ್ಕೆ ಹರಿತವೋ ಆ ತರ ಫಾಸ್ಟ್ ಆಗಿ ಎಲ್ಲರೂ ಕೂಡ ಬಾಯೊಳಗಡೆ ಹೋಗ್ತಾ ಇದ್ದಾರೆ. ಆ ರಭಸದಲ್ಲಿ ಅವರ ತಲೆಗಳು ಅಲ್ಲಿನ ಮಧ್ಯೆ ಸಿಕ್ಕಾಕೊಂಡು ನುಚ್ಚು ನುಚ್ಚು ನೂರಾಗ್ತಾ ಇದೆ ಅಂತೇಳಿ. ತುಂಬಾ ಭಯಂಕರ ಭಯಾನಕವಾದಂತ ದೃಶ್ಯ ಅದು. ಸೊ ಇವನ್ ನಮಗೆ ನೋಡಿದ್ರು ಕೂಡ ನಮಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ಅರ್ಜುನ ನೋಡಿದ ತಕ್ಷಣ ಇವಾಗ ಅವನಿಗೆ ತುಂಬಾ ಭಯ ಸ್ಟಾರ್ಟ್ ಆಗೋಯ್ತು. ಅಖ್ಯಾಹಿ ಮೇಕೋ ಭವಾನ್ ಉಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಂ ಇಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾ ನಾಮಿ ತವ ಪ್ರವೃತ್ತಿಂ. ಅರ್ಜುನನು ಹೇಳಿದನು, ಓ ದೇವನೇ, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ಈ ಭೀಕರ ರೂಪದಲ್ಲಿದ್ದರೂ ನೀವು ಯಾರಾದಿರಿ ಎಂದು ನನಗೆ ಹೇಳಿ. ನಾನು ನಿಮ್ಮನ್ನು ಅರಿತುಕೊಳ್ಳಲು ಇಚ್ಛಿಸುತ್ತೇನೆ. ಪ್ರಾಚೀನನೇ, ನಿಮ್ಮ ಕ್ರಿಯೆಗಳನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಅರ್ಜುನ ಅವನಿಗೆ ತುಂಬಾ ಭಯ ಸ್ಟಾರ್ಟ್ ಆಗೋಯ್ತು. ಇದು ಅವನಿಗೆ ಕುರುಕ್ಷೇತ್ರದಲ್ಲಿ ಇದು 2ನೇ ಸಾರಿ ಒಂದು ಭಯ ಅಲ್ವಾ. ಮೊದಲನೇ ಸಾರಿ ಅವರು ಏನಕ್ಕೆ ಭಯಪಟ್ಟರು? ಕುರುಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸೈನ್ಯವನ್ನ ನೋಡಿ, ಸೈನ್ಯವನ್ನೆಲ್ಲ ಮುಖ್ಯವಾಗಿ ಅವರ ಸಂಬಂಧಿಕರನ್ನ ಒಂದು ನೋಡ್ಬಿಟ್ಟು ಅವರಿಗೆ ಭಯ ಆಗೋಯ್ತು. ಎಲ್ಲ ಅವರ ಗುರುಗಳು ಮತ್ತೆ ಅವರ ತಾತ ಮತ್ತೆ ಅವರ ಸಂಬಂಧಿಕರು, ಕಸಿನ್ಸ್ ಅಲ್ವಾ, ಎಲ್ಲ ಅಣ್ಣ ತಮ್ಮಂದಿರುಗಳು ಎಲ್ಲರೂ ಇರೋದು ನೋಡ್ಬಿಟ್ಟು ಅವ್ರಿಗೆ ನಾನು ಹೆಂಗೆ ಇವರಿದ್ರೆ ಇವ್ರ ಮೇಲೆ ಯುದ್ಧ ಮಾಡಲಿ ಅಂತೇಳಿ ಅವರು ಭಯ ಸ್ಟಾರ್ಟ್ ಆಗಿ ಅವರು ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರು. ಈಗ 2ನೇ ಒಂದು ಬಾರಿ ಅವರಿಗೆ ಭಯ ಸ್ಟಾರ್ಟ್ ಆಗೋಯ್ತು ವಿಶ್ವರೂಪನ ನೋಡಿ. ಅರ್ಜುನನಿಗೆ ಅದನ್ನ ನೋಡಿ ಅವನಿಗೆ ಭಯ ಸ್ಟಾರ್ಟ್ ಆಯ್ತು ಅಂದ್ರೆ, ಸೊ ನಮ್ಮಂತ ನಾರ್ಮಲ್ ಕಾಮನ್ ಪೀಪಲ್ಗೆ ಯಾವ ರೀತಿ ಭಯ ಸ್ಟಾರ್ಟ್ ಆಗ್ಬೋದು ಹೇಳಿ, ಅದು ನೋಡಿ. ಸೊ ಅರ್ಜುನ ಅಂದ್ರೆ ಅವನಿಗೆ ತುಂಬಾ ಪರಾಕ್ರಮಿ. ಅವನು ಯಾವುದಕ್ಕೂ ಎದುರೋದನ್ನೆಲ್ಲ ಅವನು ಒಂದು ಅಷ್ಟು ಪರಾಕ್ರಮಿ ಅವನು. ಬಟ್ ನಾವು ನೋಡಿದ್ರೆ ಇನ್ನ ಅದು ನೋಡಕ್ಕೆ ಆಗ್ತಿಲ್ಲ ಅನ್ಸುತ್ತಲ್ವಾ. ಸೊ ಅದು ತುಂಬಾ ಭಯಾನಕವಾದ ದೃಶ್ಯವಾಗಿತ್ತು ಅಂತೇಳಿ ಹೀಗೆ ಹೇಳ್ತಾನೆ. ನಾನು ಇಲ್ಲಿವರೆಗೆ ನನ್ನ ಸ್ನೇಹಿತ ಅನ್ಕೊಂಡಿದ್ದೆ, ಮತ್ತೆ ನೀನು ಈಗ ಗುರು ತರ ನಾನು ನಿನ್ನ ತಿಳ್ಕೊಂಡಿದ್ದೀನಿ. ಬಟ್ ಈಗ ನಾನು ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ಯಾರು ನನಗೆ ಗೊತ್ತೇ ಆಗ್ತಿಲ್ಲ ಅಂತೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಸೊ ದಯವಿಟ್ಟು ಹೇಳು ನೀನು ಯಾರು ಅಂತೇಳಿ. ಇಲ್ಲಿವರೆಗೂ ಅವನು ನಮ್ಮ ಕೃಷ್ಣ ಸ್ನೇಹಿತ, ಗುರು ಆ ಥರ ತಿಳ್ಕೊಂಡಿದ್ದು ಅವನಿಗೆ ಇಲ್ಲಿವರೆಗೂ ಅದು ಅವನ ಅರ್ಥನೇ ಮಾಡೋಕ್ಕಾಗಿಲ್ಲ ಅಂತೇಳಿ. ಸೊ ಮೊದಲಿಗೆ ವಿಶ್ವರೂಪ ತೋರಿಸಿದ್ದು. ವಿಶ್ವರೂಪದಲ್ಲಿ ಅಂದ್ರೆ ಸ್ವಲ್ಪ ಸಾಮ್ಯತೆಯಿಂದ, ಅಂದ್ರೆ ಶಾಂತಿ ಸ್ವಭಾವದ ಇರೋ ಒಂದು ರೂಪ ಮೊದಲಿಗೆ. ಜಸ್ಟ್ ಅನೇಕ ಕಣ್ಣುಗಳು, ತಲೆ ಮತ್ತೆ ಕೈ ಇದೆಲ್ಲ ಇರ್ತಕ್ಕಂಥ ಒಂದು ರೂಪ ವಿಶ್ವರೂಪ. ಅದರಲ್ಲಿ ಅಷ್ಟೊಂದು ಅವರಿಗೆ ಭಯ ಇಲ್ಲ. ಸೊ ಅದು ಓಕೆ. ಆಮೇಲೆ ಅವ್ರು ತೋರಿಸಿದ್ದು ಕಂಪ್ಲೀಟ್ ಆಗಿ ಕಾಲರೂಪ. ಈಗ ಕೊನೆಗೆ ಒಂದು 3-4 ಶ್ಲೋಕದಲ್ಲಿ ತೋರಿಸಿದ್ದವರು ಕಂಪ್ಲೀಟ್ ಆಗಿ ಕಾಲರೂಪ, ಉಗ್ರ ರೂಪ. ಸೊ ಅಲ್ಲಿ ಎಲ್ಲಾ ಈ ಮುಂದಿನ ಈ ಕುರುಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು, ಕೌರವರು ಎಲ್ಲರೂ ಹೋಗಿ ಬಾಯೊಳಗಡೆ ಹೋಗಿ ಸತ್ತು ಬೀಳ್ತಿರೋದು ಅದೆಲ್ಲ ನೋಡಿ ಅವನಿಗೆ ತುಂಬಾ ಭಯ ಆಗೋಯ್ತು. ಸೊ ಅದು ಕಾಲರೂಪ. 2 ರೂಪ ಅಂತ ತೋರಿಸ್ತಾರೆ ಅವರು, ಒಂದು ವಿಶ್ವರೂಪ ಮತ್ತೆ
ಕಾಲರೂಪ. ಸೊ ಇಲ್ಲಿ ಅರ್ಜುನನಿಗೆ ಅರ್ಜುನ ಆಲ್ಮೋಸ್ಟ್ 3-4 ರಸ ಅವನು ಕೃಷ್ಣನ ಜೊತೆ ಹಂಚ್ಕೊಳ್ತಾನೆ. ಮೊದಲಿಗೆ ಅವನು ಸಾಕ್ಯರಸದಲ್ಲಿದ್ದ, ಫ್ರೆಂಡ್ ಅಲ್ವಾ, ಗೆಳೆಯ. ಸೊ ಆ ಥರ ಅವನಿಗೆ ಸಾಕ್ಯರಸದಲ್ಲಿ ಕೃಷ್ಣನ ಜೊತೆ ಇದ್ದಿದ್ದು. ಆನಂತರ ಅವರು ಎಲ್ಲ ಜ್ಞಾನವನ್ನು ಕೊಡ್ತಾರೆ. ಆಗ ಅವನು ಗುರುಗಳಾಗಿ ಸ್ವೀಕಾರ ಮಾಡ್ತಾನೆ. ಆನಂತರ ಗುರು ಆದ ನಂತರ ಮತ್ತೆ ದಾಸ್ಯ ಅಂದ್ರೆ ಶರಣಾಗತಿ ಆಗ್ತಾರೆ. ಶರಣಾಗತಿ ಆದ್ಮೇಲೆ ಅದು ದಾಸ್ಯ ಭಾವದಲ್ಲಿ, ದಾಸ್ಯ ರಸದಲ್ಲಿ ಇರ್ತಾರೆ. ಸೊ ಈಗ ವಿಶ್ವರೂಪ ತೋರಿಸಿದ ಮೇಲೆ ಏನಾಯ್ತು, ಅವ್ರಿಗೆ ಬೀಭತ್ಸ್ಯ ರಸ, ಇನ್ನೊಂದು ರಸ ಇದೆ, ಅದು ಬೀಭತ್ಸ್ಯ ರಸ. ಅದು ಭಯಂಕರವಾದಂತ ಒಂದು ಏನು ಭಯ ಉಂಟು ಮಾಡ್ತಕ್ಕಂಥ ಒಂದು ರಸ, ಅದು ಬೀಭತ್ಸ್ಯ ರಸ. ಮುಖ್ಯವಾಗಿ 5 ರಸಗಳಿದೆ. ಸೊ ಯಾರಿಗಾದ್ರೂ ನೆನಪಿದ್ಯಾ? ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅನ್ಸುತ್ತೆ, ಮೊದಲನೇ 2ನೇ ಚಾಪ್ಟರ್ ಅಲ್ಲಿ. ಯಾರಿಗಾದ್ರೂ ನೆನಪಿದ್ಯಾ ರಸಗಳು? ದೇವರು ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಬಂಧದಲ್ಲಿ ಬೇರೆ ಬೇರೆ ರೀತಿ ನಾವು ಸಂಬಂಧವನ್ನ ದೇವರ ಹತ್ರ ಬೆಳೆಸ್ಕೊಳ್ಬಹುದು. ಸೊ ಅದು ಬೇರೆ ಬೇರೆ ರಸಗಳ ಮೂಲಕ. ಸೊ ತಾಯಿ ಮತ್ತೆ ಮಗನ ಸಂಬಂಧ, ಯಶೋಧ ಮಾತೆ ಮತ್ತು ಕೃಷ್ಣ ಬಾಲಕೃಷ್ಣ, ಸೊ ಅವರ ಸಂಬಂಧ ವಾತ್ಸಲ್ಯ ರಸ. ಸೊ ಹಾಗೆ ಮತ್ತೆ ಗೋಪಂದಿರು, ಗೋಪಿಕೆಯರು, ಇವರೆಲ್ಲ ಕೃಷ್ಣನ ಜೊತೆ ಬೆಳೆದುಕೊಂಡ ಒಂದು ರಸ ಮಾಧುರ್ಯ ರಸ. ಸೊ ಮತ್ತೆ ಅದಾದ ನಂತರ ದಾಸ್ಯರಸ ಅಂದ್ರೆ ಈ ಹನುಮಾನ್ ಕೃಷ್ಣನ ಜೊತೆ, ಅದೇ ರೀತಿ ಅರ್ಜುನನು ಕೂಡ ಇಲ್ಲಿ ದಾಸ್ಯರಸದಲ್ಲಿ, ಈಗ ಗುರುಗಳಾಗಿ ಅವರು ಸ್ವೀಕಾರ ಮಾಡಿದ್ಮೇಲೆ ಅವರು ದಾಸ್ಯರಸದಲ್ಲಿ ಇರ್ತಾರೆ. ಸೊ ಗುರು ಶಿಷ್ಯರ ಒಂದು ಭಾವ, ಅಥವಾ ದೇವರು ಮತ್ತು ಭಕ್ತರ ಒಂದು ಭಾವ ದಾಸ್ಯರಸ. ಸೊ ನಾವೆಲ್ಲ ದಾಸ್ಯ ಒಂದು ಸರ್ವೆಂಟ್ ಆಫ್ ಲಾರ್ಡ್ ಅಲ್ವಾ. ಸೊ ಹಾಗಾಗಿ ನಾವು ದಾಸ್ಯರಸದಲ್ಲಿ ಬರ್ತೀವಿ. ಸೊ ಇನ್ನೊಂದು ರಸ ಅದೇ. ಆಮೇಲೆ ಶಾಂತರಸ ಅಂತ ಒಂದಿದೆ. ಮುಖ್ಯವಾಗಿ 5 ರಸಗಳು, ಬಟ್ ಅದು ಬಿಟ್ಟು ಬೇರೆ ರಸಗಳು ಇದಾವೆ. ಮುಖ್ಯವಾದಂತ ಶಾಂತರಸ ಅಂದ್ರೆ ಸೊ ನವಿಲು, ಅವ್ರ ಹತ್ರ ಇರತಕ್ಕಂಥ ಒಂದು ಕೊಳಲಿರ್ಬೋದು, ನವಿಲು ಅವ್ರ ಜೊತೆಗೆ ಇರ್ತಕ್ಕಂಥದ್ದು, ಇವೆಲ್ಲ ಅವ್ರ ಜೊತೆ ಇರುತ್ತೆ, ಅವ್ರಿಗೆ ಅದ್ರ ಶಾಂತರಸ ಅಂತ ಹೇಳ್ತೀವಿ. ಸೊ ಈ ತರ ಬೀಭತ್ಸ್ಯ ರಸ ಅದು ಭಯಾನಕವಾದಂತ ಒಂದು ರಸ, ಅಥವಾ ಅದನ್ನ ಅವನು ಅನುಭವಿಸ್ತಾ ಅಂತ ಹೇಳಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಶು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದ್ರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು ಅಂತ. ಅಂದ್ರೆ ಭಗವಾನ್ ಹೇಳ್ತಾ ಇದ್ದಾರೆ ಕೃಷ್ಣನಿಗೆ, ನೀನ್ ಯಾರು ಅಂತ ಕೇಳಿದಲ್ವಾ, ಅವಾಗಲೇ ಕೇಳ್ದೆ, ನೀನ್ ಯಾರು ನನಗೆ ಗೊತ್ತಾಗ್ತಿಲ್ಲ, ಈ ಭಯಂಕರ ರೂಪ ನೋಡಿ ನಾನು ದಿಗ್ಭ್ರಮೆ ಆಗಿದ್ದೀನಿ, ನನಗೆ ಮೈಯಲ್ಲೆಲ್ಲ ನಡುಕ ಹುಡ್ತಾ ಇದೆ, ನೀನು ಯಾರು ದಯವಿಟ್ಟು ಹೇಳು ಅಂತೇಳಿ ಕೈ ಮುಗಿದು ಕೇಳ್ಕೊತಾನೆ. ಆಗ ಹೇಳ್ತಾನೆ ಭಗವಾನ್, ನಾನು ಕಾಲ. ಸೊ ನಾನು ಕಾಲ ಅಂತಂದ್ರೆ ಸೊ ಅದು ಮೃತ್ಯು. ಸೊ ಅಲ್ಲಿ ನಾನು ಬಂದಿರೋದು ಏನಕ್ಕೆ ಅಂದ್ರೆ ಎಲ್ಲ ಅಧರ್ಮದಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನು ನಾನು ಒಂದು ಸಂಹಾರ ಮಾಡೋದಿಕ್ಕೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾನೆ. ಸೊ ಪಾಂಡವರನ್ನ ಬಿಟ್ಟು ಎಲ್ಲಾ ಕಡೆಯ ಒಂದು ಎರಡು ಕಡೆ ಪಕ್ಷಗಳಲ್ಲಿರ್ತಕ್ಕಂಥ ಎಲ್ಲಾ ಯೋಧರು ಸಾಯಲ್ಪಡ್ತಾರೆ. ಸೊ ಓನ್ಲಿ ಪಾಂಡವರು ಮಾತ್ರ ಉಳ್ಕೊಳ್ತಾರೆ. ಸೊ ಇಲ್ಲಿ ಹೇಳ್ತಾರೆ. ಸೊ ಅಂದ್ರೆ ಇದು ಅರ್ಜುನನಿಗೆ ಮುಂಚೆನೆ ಗೊತ್ತಾಗೋಯ್ತು, ಅಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತೇಳಿ ಅವನಿಗೆ ಗೊತ್ತಾಗೋಯ್ತು. ಸೊ ಇಲ್ಲಿ ದೇವರ ಒಂದು ಕೃಪೆ ಇಲ್ದೇನೆ ಏನು ನಡೆಯೋದಿಲ್ಲ ಅಂತೇಳಿ. ಸೊ ದೇವರ ಕೃಪೆ ಇರಲೇಬೇಕು. ನಾವು ನಿಮಗೆ 100% ಹೇಳೋದೇನು ಏನಂದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಮಾಡೋದಕ್ಕೆ ಏನಂದ್ರೆ ಡಿಸೈರ್, ನಮಗೆ ಒಂದು ಈ ತರ ಮಾಡ್ಬೇಕು ಅಂತ ಒಂದು ಡಿಸೈರ್ ಅಷ್ಟೇ ಒಂದು ನಮ್ಮಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದು. ಬಟ್ ಅದ್ರ ಪ್ರತಿಫಲ ನಮ್ಮಲ್ಲಿ ಏನಿಲ್ಲ. ಪ್ರತಿಫಲ ಎಲ್ಲ ದೇವರ ಒಂದು ಕರುಣೆಯಿಂದ ಬರುತ್ತೆ. ಸೊ ಹಾಗಾಗಿ ಸೊ ಒಂದು ಎಕ್ಸಾಂಪಲ್, ಒಂದು ಅಂದ್ರೆ ರಿಯಲ್ ಎಕ್ಸಾಂಪಲ್, ಅದು ಬ್ರೆಜಿಲ್ ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುತ್ತೆ. ಸ್ವಲ್ಪ ಹಳೆ ಕಾಲದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುವಾಗ ಅವನು ಪ್ರೆಸಿಡೆಂಟ್ ನಿಂತ್ಕೊಂಡಿದ್ದನು. ಹೇಳ್ತಾನೆ, ನಾನು ಗೆದ್ದೇ ಗೆಲ್ತೀನಿ ಈ ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನ, ಈವನ್ ಆ ದೇವ್ರು ಬಂದ್ರು ನನ್ನ ತಡೆಯಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾನೆ. ಸೊ ಬ್ರೆಜಿಲ್ ಪ್ರೆಸಿಡೆಂಟ್ ಆಗೋನು. ಆಮೇಲೆ
ಅನಂತರ ಅವನು ಇದೆಲ್ಲ ಹೇಳಿದಾದ್ಮೇಲೆ ಅವನು ಇದರಲ್ಲಿ ಎಲೆಕ್ಷನ್ನಲ್ಲಿ ಗೆಲ್ತಾನೆ. ಗೆದ್ದು ಸ್ವಲ್ಪ ಹಾಗೆ ಇವಾಗ ಹೇಳ್ತಾನೆ, ನಾನು ನೋಡಿ ಗೆದ್ದೆ ಅಂತೇಳಿ. ಸೊ ಎದ್ದು ಇನ್ನು ಆ ಪ್ರಮಾಣ ವಚನ ಸ್ವೀಕಾರನೇ ಮಾಡಿಲ್ಲ ಇನ್ನ. ಅದಕ್ಕೂ ಮುಂಚೆನೆ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತಾನೆ. ಪ್ರೆಸಿಡೆಂಟ್ ಎಲೆಕ್ಷನ್ ಗೆದ್ದ ಮೇಲೆ. ಅಂದ್ರೆ ಅವನೇನು ಹೇಳಿದ್ದ, ನಾನು ದೇವರು ಬಂದರೂ ಕೂಡ ನನ್ನನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದ. ಅಂದ್ರೆ ಸೊ ನಾವು ಅಂದ್ಕೊಳ್ತೀವಿ, ಸೊ ನಾವು ಮಾಡೋದು ಪರ್ಫೆಕ್ಟ್, ನಾವು ಮಾಡೋದ್ರಿಂದ ಎಲ್ಲ ನಡೆಯುತ್ತೆ, ನಮ್ಮಿಂದಲೇ ಎಲ್ಲ ನಡೆಯುತ್ತೆ ಅಂತ ನಾವು ಹೇಳ್ತೀವಲ್ವಾ. ಸೊ ಹಾಗೆ ಅದು ದೇವರ ಒಂದು ಕೃಪೆ ಇಲ್ಲ ಅಂದ್ರೆ ನಾವೇನೇ ಮಾಡಿದ್ರು ಕೂಡ ಅದು ಅದು ಸಕ್ಸಸ್ ಆಗದೆ ಇರ್ಬೋದು. ದೇವರ ಕೃಪೆ ಬೇಕೇ ಬೇಕು ಅಂತೇಳಿ. ಹಾಗೆ ಇಲ್ಲಿ ಅರ್ಜುನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ. ತಸ್ಮಾತ್ ಮುತ್ತಿಷ್ಠ ಯಶೋ ಲಭಸ್ಯ ಜಿತ್ವಾ ಶತ್ರುನ್ ಪುಂಕ್ಷ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಅಂತ ಇಲ್ಲಿ ಏನ್ ಹೇಳ್ತಿದ್ದಾನೆ. ದಯವಿಟ್ಟು ಎದ್ದೇಳು, ಯುದ್ಧ ಮಾಡು, ಯುದ್ಧ ಮಾಡಿ ಅವ್ರನ್ನೆಲ್ಲ ನೀನು ಸೋಲಿಸು, ಶತ್ರುಗಳನ್ನೆಲ್ಲ ಸೋಲಿಸ್ಬಿಟ್ಟು ರಾಜ್ಯವನ್ನ ವಶಪಡಿಸ್ಕೋ, ಅದನ್ನ ವಶಪಡಿಸ್ಕೊಂಡು ಅನುಭವಿಸು ನೀನು ಅಂತೇಳಿ ಹೇಳ್ತಾರೆ. ಇಲ್ಲೇನ್ ಹೇಳ್ತಾರೆ ಅವನಿಗೆ, ಅರ್ಜುನನಿಗೆ ಸವ್ಯಸಾಚಿ, ಸವ್ಯಸಾಚಿ ಅಂತ ಹೇಳ್ತಿದ್ದಾರೆ. ಸವ್ಯಸಾಚಿ ಅಂದ್ರೆ ಅವನು ಎರಡೂ ಕೈಯಲ್ಲೂ ಈ ಯುದ್ಧ ಮಾಡೋದು. ಅಂದ್ರೆ ಎರಡೂ ಕೈಯಲ್ಲಿ ಅಂದ್ರೆ ನಾವ್ ಹೆಂಗೆ ಅಂದ್ರೆ ಬಿಲ್ಲು ಬಾಣದ ಒಂದ್ ಕೈಯಲ್ಲಿ ಇಟ್ಕೊಂಡ್ರೆ ಒಂದ್ ಕೈಯಲ್ಲಿ ಬಾಣ ಇಟ್ಕೊಂಡು ಹೊಡಿತೀವಿ, ಇನ್ನೊಂದ್ ಕೈಯಲ್ಲಿ ಬಿಲ್ ಇರುತ್ತೆ, ಆ ಥರ ಅಲ್ವಾ. ಅವ್ರದ್ದು ಹಂಗಲ್ಲ, ಅವನು ಎರಡೂ ಕೈಯಲ್ಲಿ ಎರಡು ಬಾಣ ಎರಡು ಬಿಲ್ಲು, ಎರಡು ಕೈಯಲ್ಲೂ ಸೇಮ್ ಈಕ್ವಲ್ ಆಗಿ ಇದನ್ನ ಚಟುವಟಿಕೆ ಮಾಡ್ತಾನೆ ಅವನು. ಸೊ ಅದಕ್ಕೆ ಸವ್ಯಸಾಚಿ ಅಂತ ಹೇಳ್ತಾರೆ. ಸೊ ಎರಡು ಬಾಣ ಎರಡು ಬಿಲ್ಲು ಇಟ್ಕೊಂಡು ಅವನು ಯುದ್ಧ ಮಾಡ್ಬೋದು, ಆ ಥರ. ಸೊ ಅದಕ್ಕೆ ಸವ್ಯಸಾಚಿ, ಅರ್ಜುನನಿಗೆ ಸವ್ಯಸಾಚಿ ಅಂತ ಕರೀತಾರೆ. ಮತ್ತೆ ಏನ್ ಹೇಳ್ತಿದ್ದಾರೆ ಅವರು, ಸೊ ನೀವು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ, ನೀನು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟಲ್ ಅಷ್ಟೇ ನೀನು ಅಂತ, ನನಗೆ ಒಂದು ಸಾಧನ ಆಗು. ಅಲ್ಲಿ ನಿಂದ ಏನಿಲ್ಲ, ನೀನು ಜಸ್ಟ್ ಸಾಧನ. ಇದು ಆಲ್ರೆಡಿ ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ನನ್ನ ಪ್ರಕಾರ. ಅವರಲ್ಲಿ ನೀನು ಯುದ್ಧ ಮಾಡಿಲ್ಲ ಅಂದ್ರೂ ಅವ್ರು ಸಾಯ್ತಾರೆ, ಯುದ್ಧ ಮಾಡಿದ್ರು ಸಾಯ್ತಾರೆ. ಬಟ್ ನೀನೇ ನನ್ನ ಒಂದು ಸಾಧನ, ಜಸ್ಟ್ ಇನ್ಸ್ಟ್ರೂಮೆಂಟ್ ತರ, ನಿಮಿತ್ತ ಮಾತ್ರ ಇರು ಅಂತೇಳಿ ಹೇಳ್ತಾನೆ ಅರ್ಜುನನಿಗೆ. ಸೊ ಇಲ್ಲಿ ಏನಂದ್ರೆ ಕೃಷ್ಣ ಏನ್ ಮಾಡ್ಬೇಕು ಅದು ಮಾಡ್ತಾನೆ ಅವನು. ಅವನು ಅರ್ಜುನ ಮಾಡ್ಲಿ ಬಿಡ್ಲಿ, ಯುದ್ಧ ಮಾಡ್ಲಿ ಇಲ್ಲ ಬಿಡ್ಲಿ, ಹಾಗಾದ್ರೂ ಮಾಡ್ತಾನೆ ಅವನು. ಅವರು ಅದೇ ಆಗ್ತಾರೆ ಅವರು. ಸೊ ಇದೇ ರೀತಿ ಸೊ ಏನ್ ನಡಿಬೇಕು ಅದೋ ಅವ್ರು ಮಾಡೇ ಮಾಡ್ತಾರೆ ಅವರು. ಕೃಷ್ಣ ಬಂದಿದ್ದಾರೆ ಅಂದ್ರೆ ಅವರು ಸೊ ನಿಜವಾಗಿ ಅಧರ್ಮವನ್ನ ಅವರು ನಾಶ ಮಾಡಿ ಧರ್ಮವನ್ನ ಮೇಲೆ ಎತ್ತೋದಕ್ಕೆ ಬಂದಿರೋದು. ಸೊ ಹಾಗಾಗಿ ಸೊ ನೀನು ಒಂದು ಜಸ್ಟ್ ಸಾಧನ ಆಗಿ ಇರು ಅಂತೇಳಿ ಹೇಳ್ತಾರೆ. ಸೊ ಹಾಗೆ ಈ ಭಕ್ತರಿಗೆ ಅದರಲ್ಲೂ ಪಾಂಡವರಿಗೆ ಕೃಷ್ಣ ಎಷ್ಟು ಹೆಲ್ಪ್ ಮಾಡಿದ್ರು. ಸೊ ಆದ್ರೂ ಅವರು ಅವ್ರ ಹೆಸರುಗಳು ತಗೊಳ್ಳಿಲ್ಲ, ಕೃಷ್ಣ ಅವ್ರ ಹೆಸರು ತಗೊಳ್ಳಿಲ್ಲ, ಅವರು ಅರ್ಜುನನಿಗೆ ಕೊಟ್ರು. ಹಾಗೆ ಎರಡನೇ ಒಂದು ಮುಖ್ಯ ಅಂಶ ಅಂದ್ರೆ, ಅರ್ಜುನ ನೀನು ಯುದ್ಧ ಮಾಡು, ನಿನಗೆ ಯಶಸ್ಸು ಬರ್ಬೇಕದು ಅಂತ. ಸೊ ಕೃಷ್ಣ ಏನೇ ಒಂದು ಅವರಿಗೆ ಸಹಾಯ ಮಾಡಿದ್ರು ಕೂಡ ಅದು ಅದರ ಯಶಸ್ಸು ಅವನು ತಗೊಳ್ಳಲ್ಲ, ಅದನ್ನ ಭಕ್ತರಿಗೆ ಅಥವಾ ಇಲ್ಲಿ ಪಾಂಡವರಿಗೆ ಕೊಡ್ತಾನೆ. ಸೊ ಹೆಂಗೆ ಅಂದ್ರೆ ಕೃಷ್ಣನು ಕೂಡ ಅಷ್ಟೇ, ಕೃಷ್ಣನಿಗೆ ಆ ಭೀಷ್ಮನ ಒಂದು ಬಾಣವನ್ನು ತಡೆದುಕೊಳ್ಳೋ ಒಂದು ಶಕ್ತಿ ಇತ್ತ. ಖಂಡಿತವಾಗೂ ಭೀಷ್ಮ ಈಕ್ವಲಿ ಗ್ರೇಟರ್ ಅರ್ಜುನ ಕಂಪೇರ್ ಮಾಡಿದ್ರೆ. ಸೊ ಅವನು ಭೀಷ್ಮ ಪಿತಾಮಹ ಯಾರು, ಗಂಗಾಮಾತೆಯ ಪುತ್ರ. ಅವನು ಪರಶುರಾಮನ ಹತ್ರ ಹೋಗಿ ವಿದ್ಯೆ ಕಲ್ತು ಬಂದಿರೋದು. ಸೊ ಇವನ್ ಅರ್ಜುನ ಮತ್ತೆ ಭೀಷ್ಮ ಯುದ್ಧಕ್ಕೆ ನಿಂತ್ರೆ ಒಂದು ಕೈ ಭೀಷ್ಮನೇ ಮೇಲೆ, ಆ ಲೆವೆಲ್ಗಿದ್ದಾನೆ ಅವನು. ಭೀಷ್ಮನನ್ನ ಇವ್ರು ಸಾಯಿಸೋದಕ್ಕೆ ಅಥವಾ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ ಅರ್ಜುನನ ಕೈಲಿ, ಕೃಷ್ಣ ಇಲ್ಲ ಅಂದ್ರೆ. ಸೊ ಅಂದ್ರೆ ಎಲ್ಲಾ ಕ್ರೆಡಿಟ್ ಕೂಡ ಅವನು ಅರ್ಜುನನೇ ಕೊಡ್ತಾನೆ. ಅದೇ ರೀತಿ ಭೀಮ ಜರಾಸಂಧನ ಒಂದು ವಧೆ ಮಾಡ್ತಾನಲ್ವಾ, ಅವನು ಭೀಮ ಎಷ್ಟು ಕಷ್ಟಪಡ್ತಾನೆ. ಅವನ್ನ ಹಿಂಗಿಡಿದು ಕೈ ಕಾಲಿಡಿದು ಎಳೆದ್ಬಿಟ್ಟು ಎರಡು ಭಾಗ ಮಾಡಿ ಹಿಂಸಾಕ್ತಾನೆ. ಆದ್ರೂ ಮತ್ತೆ ಜರಾಸಂಧ ಮತ್ತೆ ಎರಡು ಭಾಗಗಳು ಒಟ್ಟಿಗೆ ಕೂಡ್ಕೊಂತ, ಅವನಿಗೆ ಒಂದೊಂದು ವರ ಇತ್ತು. ಸೊ ಜರಾಸಂಧನಿಗೆ ಮತ್ತೆ ಅವ್ನು ಹಿಂಗೆ ಕೂತ್ಕೊಳ್ಳೋದು. ಆಗ ಎಷ್ಟು ಸಾರಿ ಅದು ಮಾಡಿದ್ರು ಅವನಿಗೆ ಅವ್ನು ಸಾಯಿಸಕ್ಕೆ ಆಗ್ಲಿಲ್ಲ ಭೀಮನಿಗೆ. ಆಗ ಕೃಷ್ಣ ಒಂದು ಹುಲ್ಗರ್ಕೆ ತಗೊಂಡ್ಬಿಟ್ಟು ಹಿಂಗೆ ಶೀಳ್ಬಿಟ್ಟು ಒಂದು ಈ ಕಡೆಗೆ ಹಾಕ್ತಾನೆ, ಇನ್ನೊಂದು ಲೆಫ್ಟ್ ಸೈಡ್ಗೆ ಉಲ್ಟಾ ಮಾಡಿ ಹಾಕ್ತಾನೆ. ಆಗ ಭೀಮ್ ಅದು ನೋಡ್ಬಿಟ್ಟು ಅವನ್ನ ಎರಡು ಭಾಗ ಮಾಡಿ ಒಂದು ಆಪೋಸಿಟ್ ಸೈಡ್ ಹಾಕ್ತಾನೆ, ಇನ್ನೊಂದು ಅದರ ಆಪೋಸಿಟ್ ಸೈಡ್ ಹಾಕ್ತಾನೆ. ಸೊ ಆಗ ಅದು ಎರಡು ಕೂಡ್ಕೊಳ್ಳೋದಿಲ್ಲ.
ಸೊ ಅಂದ್ರೆ ಅಲ್ಲೂ ಕೂಡ ಹೆಲ್ಪ್ ಮಾಡ್ದ, ಅದು ಕೂಡ ಭೀಮನಿಗೆ ಹೋಯ್ತು ಕೀರ್ತಿ. ಇಲ್ಲಿ ದುರ್ಯೋಧನ ಮತ್ತೆ ಅಲ್ಲಿ ಭೀಮ ದುರ್ಯೋಧನ ಒಂದು ಕಾಳಗದಲ್ಲಿ ಕೂಡ ಅವನಿಗೆ ತೊಡೆ ತೋರಿಸಿ ಹೆಲ್ಪ್ ಮಾಡ್ತಾನೆ, ತೊಡೆಗೊಡಿ ಅಂತೇಳಿ. ಸೊ ಅಲ್ಲಿ ಕೂಡ ಎಲ್ಲ ಭೀಮನಿಗೆ ಒಂದು ಕ್ರೆಡಿಟ್ ಹೋಯ್ತು. ಸೊ ಹಾಗಾಗಿ ಕೃಷ್ಣ ಏನೇ ಮಾಡಿದ್ರು ಕೂಡ ಅದು ಅವರ ಭಕ್ತನಿಗೆ ಒಂದು ಏಳಿಗೆಗೆ, ಭಕ್ತನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರನೇ ಬರ್ತಾನೆ, ಹೆಲ್ಪ್ ಮಾಡ್ತಾನೆ. ಅದು ನಮಗೆ ಅರ್ಥ ಆಗಬೇಕು. ಅದೇ ರೀತಿ ನೀವು ಚಾರಿಟ್ ಅದಕ್ಕೆ ರಥದಲ್ಲಿ ಕುತ್ಕೊಂಡು ಅರ್ಜುನ ಎಡಗಡೆ ಹೋಗ್ಬೇಕು ಅಂತಂದ್ರೆ ಅವನ ಕಾಲಲ್ಲಿ ತುಳಿತಾ ಇದ್ದಂತೆ, ಎಡಗಡೆ ಕಾಲು. ಬಲಗಡೆ ರಥ ಹೋಗ್ಬೇಕು ಅಂತಂದ್ರೆ ಕೃಷ್ಣನಿಗೆ ಬಲಗಾಲಲ್ಲಿ ಹಿಂದಿಂದ ಅವನು ತುಳಿತಾ ಇದ್ದ ಅಂತ. ಸೊ ಯಾಕೆಂದ್ರೆ ಎರಡು ಕೈಯಲ್ಲೂ ಕೂಡ ಅವನು ಬಿಲ್ಲು ಬಾಣ ಇಟ್ಕೊಂಡಿರ್ತಾನೆ, ಆ ಶಬ್ದದಲ್ಲಿ ಅವನಿಗೆ ಮಾತಾಡಿದ್ರೆ ಕೇಳಿಸೋದಿಲ್ಲ, ಹಾಗಾಗಿ ಅವನ ಕಾಲಲ್ಲಿ ಸನ್ನೆ ಮಾಡ್ತಿದ್ದ ಅಂತ ಹೇಳ್ತಿದ್ರು. ಆದ್ರೆ ನೋಡಿ, ಕೃಷ್ಣ ಪರಮಾತ್ಮ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬ ಒಡೆಯ ಆದರನು, ಒಬ್ಬ ಮನುಷ್ಯನ, ಒಬ್ಬ ಚಿಕ್ಕ ಮನುಷ್ಯನ ಒಂದು ಕೈಲಿ ಅವನು ಕಾಲಲ್ಲಿ ಒದಿಸ್ಕೊಳ್ತಾನೆ ಅಂತ. ಅಂದ್ರೆ ಅವನು ಯಾವ್ದು ಕಾಲು ಸರಿ ಅಂತೇಳಿ, ಕೃಷ್ಣ ಭಕ್ತನ, ಅವನು ದೇವರ ಒಂದು ಭಕ್ತನಾಗಿದ್ರೆ ಅವನಿಂದ ಏನ್ ಮಾಡೋದಕ್ಕೂ ಅದು ಸರಿ, ಏನ್ ಬೇಕಾದ್ರೂ ಅವನು ಮಾಡೋದಕ್ಕೆ ರೆಡಿ ಇರ್ತಾನೆ ಅಂತ. ಅವನು ಶಪಥ ಮಾಡಿದ್ದ, ನಾನು ಆಯುಧ ತಗೊಳ್ಳೋದಿಲ್ಲ ಅಂತೇಳಿ. ಕುರುಕ್ಷೇತ್ರದಲ್ಲಿ ನಾನು ನಿಮ್ ಜೊತೆ ಬರ್ತೀನಿ, ಬಟ್ ನಾನು ಆಯುಧ ಮುಟ್ಟೋದಿಲ್ಲ ಅಂತ ಶಪಥ ಮಾಡಿರ್ತಾನೆ. ಸೊ ಅದರಿಂದ ದುರ್ಯೋಧನ ಅವರ ಸೈನ್ಯವನ್ನು ಅವನು ಒಪ್ಕೊಳ್ತಾನೆ, ಕೃಷ್ಣ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಕೃಷ್ಣ ಆಯುಧ ಹಿಡಿಯೋದಿಲ್ಲ, ಏನಿಲ್ಲ, ನನಗೇನಕ್ಕೆ, ಕೃಷ್ಣನಿಂದ ಉಪಯೋಗ ಏನು ಅಂತೇಳಿ ಅವನು ಕೃಷ್ಣ ಸೈನ್ಯವನ್ನ ತಗೊಳ್ತಾರೆ. ಒಬ್ಬನಿಗೆ ಒಂದು ಸೈನ್ಯ ಹೋಗುತ್ತೆ, ಒಬ್ಬನಿಗೆ ಕೃಷ್ಣ, ಅದು ಅರ್ಜುನನಿಗೆ. ಆಯುಧ ಯೂಸ್ ಮಾಡಲ್ಲ ಅಂತ ಹೇಳಿರ್ತಾನೆ, ಶಪಥ ಮಾಡಿರ್ತಾನೆ. ಬಟ್ ಆದ್ರೂ ಅವನು ಭೀಷ್ಮ ಅವನಿಗೆ, ಅರ್ಜುನನಿಗೆ ಇವತ್ತು ನಾನು ಅವನ್ನ ಮುಗಿಸ್ಬೇಕು ಅಂತೇಳಿ ಬಂದಿರ್ತಾನೆ. ದುರ್ಯೋಧನ ಬಂದು ಚೆನ್ನಾಗಿ ಭೀಷ್ಮನಿಗೆ ಬೈದಿರ್ತಾನೆ. ನೆಕ್ಸ್ಟ್ ಡೇ ಇಲ್ಲ, ನಾನು ಅರ್ಜುನನನ್ನು ನಾನು ಮುಗಿಸ್ತೀನಿ, ಹತ್ಯೆ ಮಾಡೇ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಡೇ ಬರ್ತಾನೆ ಅವನು. ಅವನ ಬಾಣಗಳು ಯಾವ ರೀತಿ ಇದ್ವು ಅಂದ್ರೆ ಶರವೇಗದಲ್ಲಿ ಒಂದರಿಂದ ಒಂದು ಅರ್ಜುನನ ಕೈಲಿ ಅದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ. ಆಗ ಕೃಷ್ಣನಿಗೆ ಗೊತ್ತಾಗುತ್ತೆ ಭೀಷ್ಮ ಇವತ್ತು ಅರ್ಜುನನ ಬಿಡೋದಿಲ್ಲ ಅಂತೇಳಿ. ಸೊ ಅರ್ಜುನ ಭೀಷ್ಮನ ಮುಂದೆ ಏನೂ ಇಲ್ಲ ಹಾಗೆ. ಆಗ ಕೃಷ್ಣ ಕೋಪದಿಂದ ಇಳಿದು ಬಂದು ಕೈಯಲ್ಲಿ ಇದನ್ನ ಚಕ್ರವನ್ನು ಹಿಡಿದು ಭೀಷ್ಮನನ್ನ ಸಾಯಿಸೋದಕ್ಕೆ ಹೋಗ್ತಾನೆ. ಅಂದ್ರೆ ಭಕ್ತನಿಗೋಸ್ಕರ ಅವರ ಶಪಥವನ್ನು ಕೂಡ ಮುರಿಯೋದಿಕ್ಕೆ ರೆಡಿ ಇದ್ದಾರೆ ಅಂತೇಳಿ. ಸೊ ಹಾಗೆ ನಿಮ್ಗೆ ನೋಡ್ತಾ ಹೋದ್ರೆ ಎಷ್ಟೊಂದಿದೆ. ಕೊನೆಗೆ ಆ ಯುದ್ಧ ಮುಗಿಯಾದ್ಮೇಲೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನೀನ್ ಮೊದಲು ಕೆಳಗಿಳಿ ರಥದಿಂದ ಅಂತ ಹೇಳ್ತಾನೆ. ನನಗೆ ನೀವ್ ಹೇಳಿ ಫಸ್ಟ್, ನೀವ್ ಹೇಳಿರಿ, ನಾನು ಯಾಕೆ ಇಳಿಬೇಕು, ನಾನು ಆಮೇಲೆ ಇಳಿತೀನಿ ಅಂತ ಹೇಳ್ತಾರೆ ಅವನು ಕೃಷ್ಣ. ಅರ್ಜುನ ಇಲ್ಲ, ನೀನ್ ಫಸ್ಟ್ ಇಳಿ ಅಂತೇಳಿ ಫಸ್ಟ್ ಅರ್ಜುನನ್ನ ಕೆಳಗಿಳಿಸಿ, ಆಮೇಲೆ ಕೃಷ್ಣ ಅಲ್ಲಿಂದ ಜಂಪ್ ಮಾಡಿದ ತಕ್ಷಣನೇ ರಥ ಕಂಪ್ಲೀಟ್ ಆಗಿ ಭಸ್ಮವಾಗಿ ಹೋಗುತ್ತೆ. ಅಂದ್ರೆ ಕೃಷ್ಣ ಇರೋದ್ರಿಂದ ಓಲ್ ಕುರುಕ್ಷೇತ್ರದಲ್ಲಿ ರಥ ಚೆನ್ನಾಗಿತ್ತು ಅಂತೇಳಿ. ಕೃಷ್ಣ ಇಲ್ಲ ಅಂದ್ರೆ ಅದು ಯಾವಾಗ್ಲೂ ಸುಟ್ಟು ಭಸ್ಮ ಆಗಿರೋದು ಭೀಷ್ಮ ಮತ್ತು ದ್ರೋಣರ ಒಂದು ಇದರಿಂದ. ಸೊ ಕೃಷ್ಣನ ಒಂದು ಕೃಪೆಯಿಂದ ಆ ರಥ ಏನು ಆಗದೆ ಇತ್ತು ಅಂತೇಳಿ ನಮ್ಗೆ ಅದು ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆ ಕೃಷ್ಣ ಪರಮಾತ್ಮ ಎಷ್ಟು ನಿಮ್ಗೆ ಇದೊಂದು ಸ್ಮಾಲ್ ಎಕ್ಸಾಂಪಲ್ಸ್. ಅವರು ಬೇರೆ ಬೇರೆ ಅವತಾರದಲ್ಲಿ ಬಂದು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅದೆಲ್ಲ ನಾವು ಹೇಳ್ತಾ ಹೋದ್ರೆ ನಮ್ಗೆ ಸುಮಾರು ಕಾಲಾವಕಾಶ ಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಅವಾಗಲೇ ನಾನು ಹೇಳಿದೆ ಅವಾಗ್ಲೇನೆ, ಕೆಲವರು ನಾನ್ ದೇವರು ಅಂತ ಹೇಳ್ತಾರೆ, ಮತ್ತೆ ನನ್ನಿಂದಲೇ ಎಲ್ಲ, ಐ ಆಮ್ ಗಾಡ್, ನನ್ನಿಂದಲೇ ಎಲ್ಲ ನಡೆಯುತ್ತೆ, ನಾನೇ ಎಲ್ಲ ಅಂತೆಲ್ಲ ಎಲ್ಲ ಹೇಳ್ತಾರಲ್ವ, ಅವರಿಗೆ ಒಂದು ವಿಶ್ವರೂಪ ತೋರಿಸೋದಕ್ಕೆ ಹೇಳಿ ಅಂತ ದೇವರು ಅಂತ ಹೇಳ್ತಾರಲ್ಲ ಅವರು. ಮತ್ತೆ ಹಾಗೆ ನನ್ನಿಂದಲೇ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಸೊ ಅವರಿಗೆ ಕೇಳಿ ಯಾವತ್ತೂ ಫೇಲ್ಯೂರ್ ಆಗಿಲ್ವಾ ಅವರು ಅಂತ. ಎಲ್ಲ ಟೈಮು ಸಕ್ಸಸ್ ಆಗಿದ್ದಾರೆ. ಮತ್ತೆ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಅದು ಹೆಂಗೆ? ಮತ್ತೆ ಅವರು ಯಾವತ್ತು ಸಕ್ಸಸ್ ಆಗ್ಬೇಕಲ್ವಾ, ಯಾಕೆ ಫೇಲ್ಯೂರ್ ಆಗ್ತಾರೆ? ಎಲ್ಲ ನನ್ನಿಂದಲೇ ಆಗುತ್ತೆ ನಂಗಿದ್ರೆ ನಾವೆಲ್ಲ ಟೈಮು ಎಕ್ಸಾಮ್ ಬರಿತೀವಿ, ಎಲ್ಲ ಟೈಮಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಿದೀವಾ? ಅಥವಾ ನಾವು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿದ್ಯಾ? ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗಿದೀವಾ? ಖಂಡಿತವಾಗಿಲ್ಲ. 10 ಸರಿ ಫೇಲ್ ಆದ್ಮೇಲೆ 1 ಸರಿ ಅಥವಾ 2 ಸರಿ ಸಕ್ಸಸ್ ಆಗಿದ್ದೀವಿ. ಹಾಗಾದ್ರೆ ನಮ್ಮ ಹತ್ರ ಅದರದ ಒಂದು ಫಲ ಎಲ್ಲಿದೆ? ಫಲ ನಮ್ಮ ಕೈಯಲ್ಲಿಲ್ಲ ಅಂತೇಳಿ. ಸೊ ದೇವರು ಭಕ್ತನಾಗಿದ್ಮೇಲೆ ಅವರಿಗೆ ತುಂಬಾ ಸಹಾಯ ಮಾಡ್ತಾರೆ ಎಲ್ಲದರಲ್ಲೂ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರಾದ್ರೂ ಓದ್ತೀರಾ ಇದನ್ನ ದಯವಿಟ್ಟು? ಹಾ ಗುರುಗಳೇ.
ನಾನು ಹೇಳಿ ಓದ್ತೀನಿ. ಹೇಳಿ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಹೇಳಿ, ಕಂಟಿನ್ಯೂ ಮಾಡಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನೂ, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಆಮೇಲೆ ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರಿಬೋದು. ಇಲ್ಲಿ ನೋಡಿ, ಅವನ ಒಂದು ಮಹಿಮೆಯನ್ನ ಹೇಳ್ತಾ ಇದ್ದಾರೆ, ಅರ್ಜುನ ಹೇಳ್ತಾ ಇದ್ದಾನೆ. ಸೊ ನೀನು ಎಲ್ಲ ನಮ್ಗೆ ಋಷಿಕೇಶ ಅಂತ ಹೇಳ್ತಾರೆ ಅವನಿಗೆ, ಪರಮಾತ್ಮನಿಗೆ. ಅಂದ್ರೆ ಮಾಸ್ಟರ್ ಆಫ್ ಆಲ್ ಸೆನ್ಸಸ್ ಅಂತ ಋಷಿಕೇಶ ಅಂದ್ರೆ. ಸೊ ಎಲ್ಲಾ ಇಂದ್ರಿಯಗಳಿಗೆ ಅವನೇ ಮಾಸ್ಟರ್. ಯಾಕೆಂದ್ರೆ ಅವನಿಗೆ ಯಾವ ಇಂದ್ರಿಯಗಳಿಗೆ ಕಂಟ್ರೋಲ್ ಮಾಡದೇ ಬೇಕಿಲ್ಲ. ಯಾಕಂದ್ರೆ ಎಲ್ಲ ಹಿಡಿತದಲ್ಲಿ ಇರ್ತಾನೆ. ನಮ್ಮ ತರ ಅಲ್ಲ. ನಾವೇನೋ ಇವತ್ತು ಒಂಥರ ಯೋಚನೆ ಮಾಡಿದ್ರೆ ಇನ್ನೊಂದು ಟೈಮು ಇನ್ನೊಂದು ಥರ ಯೋಚನೆ ಮಾಡ್ತೀವಲ್ವಾ. ಸೊ ಹಾಗಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಹಿಡಿತಾ ಇಲ್ಲ ನಮ್ಮ ಇಂದ್ರಿಯಗಳ ಮೇಲೆ. ಸೊ ಅವ್ರದ್ದು ಹಾಗಿಲ್ಲ. ಅವರು ಈ ಭೌತಿಕ ಪ್ರಪಂಚ ಬಿಟ್ಟು ಅವರು ಹೊರಗಡೆಯಿಂದ ಇರೋದು. ಹಾಗಾಗಿ ಅವರು ಏನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ. ಇವನ್ ಈ ಪ್ರಪಂಚಕ್ಕೆ ಬಂದು ಒಂದು ಅಧರ್ಮವನ್ನ ಹೋಗಲಾಡಿಸೋದಾಗಿರ್ಬೋದು, ಅದೇನ ಮಾಡಿದ್ರು ಕೂಡ ಅವರು ಶ್ರೀರಾಮಚಂದ್ರ ಆಗಿ ಬಂದ್ರು. ಅದರಲ್ಲಿ ಒಂದು ಅವ್ರು ಬಂದ ನಂತರ ಅವರು ಏನೇನು ಮಾಡ್ಬೇಕಾಯ್ತು ಕೆಲಸ ಅದೆಲ್ಲ ಮಾಡ್ಕೊಂಡು ಹೋದ್ರು ಅವರು. ಸೊ ಅವರು ಯಾವುದಕ್ಕೆ ಒಂದು ಯೋಚನೆ ಮಾಡಲಿಲ್ಲ. ನಾರ್ಮಲ್ ಪರ್ಸನ್ ಥರನೇ ಅವ್ರು ಬಂದು ನಾನು ದೇವರು ಅಥವಾ ನಾನು ಇದು ಮಾಡೋದಿಲ್ಲ ಅಂತ ಎಲ್ಲ ನಾರ್ಮಲ್ ಪರ್ಸನ್ ಥರನೇ. ಇವನ್ ಕೃಷ್ಣನು ಕೂಡ ಅಷ್ಟೇನೆ. ಸೊ ನಾರ್ಮಲ್ ಪರ್ಸನ್ ಥರನೇ, ವ್ಯಕ್ತಿ ಥರನೇ ಬಂದು ಅವರು ಆ ಒಂದು ಲೀಲೆಗಳನ್ನು ಮಾಡಿ ಅವರು ವಾಪಸ್ ಹೊರಟೋದ್ರು. ನೋಡಿ, ಕೃಷ್ಣ ಬಂದು ಎಷ್ಟು ಲೀಲೆಗಳು ಮಾಡಿದ್ರು. ರಾಕ್ಷಸರನ್ನೆಲ್ಲ ಕೊಂದ್ರು. ಅಗಾಸುರ, ಬಕಾಸುರ, ಪೂತನ ವಧೆ, ಮತ್ತೆ ಕಾಳಿಯ ಮರ್ದನ. ಸೊ ಇವರೆಲ್ಲ ಎಷ್ಟು ರಾಕ್ಷಸರನ್ನೆಲ್ಲ ಅದು ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನೆಲ್ಲ ಕೊಂದು ಧರ್ಮವನ್ನ ಸ್ಥಾಪಿಸಿ ಅವರು ಮತ್ತೆ ವಾಪಸ್ ಹೋದ್ರು. ಅದರಲ್ಲಿ ಕೌರವರನ್ನ ಮುಖ್ಯವಾಗಿ ಸಂಹಾರ ಮಾಡಿ ಅವರು ವಾಪಸ್ ಹೋದ್ರು. ಸೊ ಹಾಗಾಗಿ ಅವರ ಒಂದು ಲೀಲೆಗಳು, ರೂಪ, ಗುಣ ಎಲ್ಲದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅಷ್ಟೊಂದಿದೆ ಅವ್ರದ್ದು. ಸೊ ಹಾಗಾಗಿ ರಾಕ್ಷಸರೆಲ್ಲರೂ ಕೂಡ ಬೆದರಿ ಹೋಗ್ತಾರೆ ಅಂತೇಳಿ ಸೊ ಅದರಲ್ಲಿ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಅವ್ರ ಬಗ್ಗೆ ನೀನೇ ಆದಿ ಅಂತ್ಯ. ಸೊ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸೊ ಇವನು ಕಂಪ್ಲೀಟ್ ಆಗಿ ಅನಂತ. ಸೊ ದೇವಗಳ ದೇವ ಅಂತ, ನೀವು ದೇವರಿಗೆಲ್ಲವೂ ಕೂಡ ದೇವರು ಅಂತೇಳಿ ಇಲ್ಲ. ಅವ್ರನ್ನ ವರ್ಣನೆ ಮಾಡ್ತಾ ಇದ್ದಾನೆ ಅರ್ಜುನ ಕೊನೆಗೆ. ಇದು ಪ್ರಾರ್ಥನೆ. ಅವರು ಕೊನೆಗೆ ಎಲ್ಲ ವಿಶ್ವರೂಪ ನೋಡಿದ್ದ ಆದ ನಂತರ ನಾನು ಯಾರು ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಹೇಳಿದ್ದ ನಂತರ ಅರ್ಜುನನಿಗೆ ಅರ್ಥ ಆಗುತ್ತೆ. ಅರ್ಥ ಆದ್ಮೇಲೆ ಅವರು ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಸಖೇತಿ ಮತ್ವ ಪ್ರಸಭಂ ವಿದಗ್ಧಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನಥ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಛಾವಹ ಸಾರ್ಥಂ ಸತ್ಕೃಶೋಷಿ ವಿಹಾರಶಸ್ಯ ಸನಭೋಜನೇಶು ಏಕೋಥವ ಪ್ರಚ್ಯುತ ತತ್ಸಮಕ್ಷಂ ತತ್ಕ್ಷಾಮವೇ ತ್ವಾಮಹಮಪ್ರ ಏವಯಂ. ಸೊ ಮೇಯಂ. ಸೊ ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ನಾವಿಬ್ಬರೂ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಅಂದ್ರೆ ಈಗ ಅವನಿಗೆ ಅರ್ಥ ಆಯ್ತು. ಅರ್ಥ ಆದ್ಮೇಲೆ ಸೊ ಇವರು ದೇವೋತ್ತಮ ಪರಮ ಪುರುಷ, ಈಗ ನಾರ್ಮಲ್ ಪರ್ಸನ್, ನನ್ನ ಸ್ನೇಹಿತ ಅಲ್ಲ ಇವರು. ಸೊ ಇಲ್ಲಿವರೆಗೂ ನಾನು ಸ್ನೇಹಿತ ಅಂದ್ಕೊಂಡು ಏನೆಲ್ಲ ಮಾಡಿದೆ, ನಿಮಗೆ ಅಪಹಾಸ್ಯ ಮಾಡಿದ್ದೀನಿ. ಅದೇ ರೀತಿ ನಾವು ಒಟ್ಟಿಗೆ ಒಂದೇ
ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದೀವಿ. ಸೊ ಮತ್ತೆ ನಾನು ನಿನ್ನನ್ನು ಸುಮಾರು ಚೇಷ್ಟೆಗಳೆಲ್ಲ ಮಾಡಿದ್ದೀನಿ. ಸೊ ನಿನ್ನ ಏಕವಚನದಲ್ಲೆಲ್ಲ ನಾನು ಕರೆದಿದ್ದೀನಿ. ಈಗ ಅವರಿಗೆ ಅರ್ಥ ಆಗ್ತಾಯಿದೆ ಇವರು ನನ್ನ ಒಂದು ಸ್ನೇಹಿತ ಅಲ್ಲ ಇವರು ಅಂತೇಳಿ. ತಲಿ ಅವ್ರನ್ನ ದಯವಿಟ್ಟು ಕ್ಷಮಿಸಿ, ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಒಂದು ತಪ್ಪುಗಳನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವೃತ್ತಿಂ ಮನೋಮಯ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಸೊ ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸೊ ಇಲ್ಲಿವರೆಗೂ ವಿಶ್ವರೂಪವನ್ನು ಏನು ನೋಡಿದ್ರು ಅದು ಸಾಕು ನನಗೆ. ದಯವಿಟ್ಟು ನನಗೆ ನಾರಾಯಣ ಚತುರ್ಭುಜ ಫಾರ್ಮ್ನ ರೂಪವನ್ನು ತೋರಿಸು ಅಂತೇಳಿ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ. ಸೊ ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನ ಇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿರೂಪವನ್ನು ನಿನಗೆ ಮೊದಲು ಯಾರು ನೋಡಿಲ್ಲ. ಸೊ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಸೊ ನಾನು ನಿನ್ನ ಒಂದು ನಿನ್ನ ಒಂದು ಗುಣಗಳಿಂದ ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಎಲ್ಲ ಶಕ್ತಿಯನ್ನು ನಿನಗೆ ನಾನು ತೋರಿಸಿದ್ದೀನಿ. ಅದರಲ್ಲಿ ವಿಶ್ವರೂಪ ಮುಖ್ಯವಾಗಿ ತೋರಿಸಿದ್ದೇನೆ ನಿನಗೆ. ಸೊ ಇದರಿಂದ ನನ್ನ ಈ ವಿಶ್ವರೂಪವನ್ನು ಇದಕ್ಕಿಂತ ಮುಂಚೆ ಯಾರು ಕೂಡ ನೋಡಿಲ್ಲ ಅಂತ ಹೇಳಿದೆ. ಮೊದಲ ಬಾರಿಗೆ ನಾನು ವಿಶ್ವರೂಪವನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಈ ವಿಶ್ವರೂಪ ಈ ಭೌತಿಕ ಒಂದು ಜಗತ್ತಿಗೆ ಸೀಮಿತವಾಗಿದ್ದು ಅಂತ. ಇದು ಆಧ್ಯಾತ್ಮಿಕ ಜಗತ್ತಿಗೆ ಸೀಮಿತವಾಗಿದ್ದಲ್ಲ. ಇದು ಓನ್ಲಿ ಭೌತಿಕ ಜಗತ್ತಿಗೆ ಸೀಮಿತವಾಗಿದ್ದು ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾರಾದರೂ ಓದಿ ದಯವಿಟ್ಟು ಇದನ್ನು. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠವಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ ಯಜ್ಞಗಳನ್ನು ಮಾಡುವುದರಿಂದಾಗಲಿ ದಾನದಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಉಗ್ರ ತಪಸ್ಸಿನಿಂದಾಗಲಿ ಈ ಐಕಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತವಾಗಲಿ ನನ್ನ ಭಕ್ತನೇ, ಮತ್ತು ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಇಲ್ಲಿ ನೋಡಿ ಹೇಳ್ತಿದ್ದಾರೆ. ಸೊ ಇದನ್ನ ಈ ವೇದಾಧ್ಯಯನ ಮಾಡ್ತಕ್ಕಂಥ ಪಂಡಿತರಾಗಲಿ ಅಥವಾ ದೊಡ್ಡ ದೊಡ್ಡ ದಾನಿಗಳಾಗಲಿ ಪುಣ್ಯ ಯಜ್ಞಗಳು ಮಾಡಿರ್ತಕ್ಕಂಥ ಒಂದು ಆಚಾರ್ಯರಾಗಲಿ ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಇವನ್ ತಪಸ್ ಮಾಡಿರ್ತಕ್ಕಂಥ ಮುನಿವರಿಯರು ಕೂಡ ಇದು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ನಿನಗೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಸೊ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಒಂದು 5 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ಇಲ್ಲಿ ವಿಶ್ವರೂಪದಿಂದ ಚತುರ್ಭುಜ ಒಂದು ರೂಪಕ್ಕೆ ಅವರು ಮರಳ್ತಾರೆ. ಚತುರ್ಭುಜ ಒಂದು ರೂಪ ಬಂದು ನಾರಾಯಣ ರೂಪ. ಅದು ಇಲ್ಲಿ ಈ ಕಡೆ ಇದೆ ನೋಡಿ, ಈ ರೂಪ ಚತುರ್ಭುಜ ರೂಪ. ನಾರಾಯಣ ಯಾವಾಗಲೂ ಚತುರ್ಭುಜ. ಇವನ್ ಕೃಷ್ಣ ಹುಟ್ಟಿದಾಗಲೂ ಕೂಡ ಅವನು ಚತುರ್ಭುಜ ರೂಪದಲ್ಲಿ ಹುಟ್ಟಿದ್ದು ಮೊದಲಿಗೆ ದೇವಕಿ ಹೊಟ್ಟೆಯಿಂದ. ಬಟ್ ಅದು ಅವರು ಕೇಳ್ಕೊಂಡು ದೇವಕಿ ಮತ್ತೆ ವಾಸುದೇವ್ ಅವರಿಗೆ ದಯವಿಟ್ಟು ನೀವು ನಾರ್ಮಲ್ ಬೇಬಿ ತರ ಹುಟ್ಟು ಅಂತೇಳಿ. ಸೊ ಹಾಗಾಗಿ ಅವನು ಮತ್ತೆ ವಾಪಸ್ ಚಿಕ್ಕ ಒಂದು ಬೇಬಿ ತರ ಹುಟ್ಟಿದ್ದು. ಸೊ ಅದು ನಾರಾಯಣ ರೂಪ. ಫಸ್ಟು 4 ಭುಜದ ರೂಪ ಚತುರ್ಭುಜ ರೂಪ ಬರ್ತಾರೆ, ಅದನ್ನ ನೋಡ್ತಾರೆ ಅರ್ಜುನ. ಅದಾದ ನಂತರ ನಾನು ನಿನ್ನನ್ನು ದ್ವಿಭುಜ ರೂಪವನ್ನು ನೋಡ್ಬೇಕು ಅಂತೇಳಿ ಕೇಳ್ಕೊತಾನೆ ಯಾರು ಅರ್ಜುನ. ಆಗ ಅವರು ಮೊದಲಿಗೆ ಅಂದ್ರೆ ಮುಂಚಿನ ಸ್ಥಿತಿಗೆ 2 ಕೈಗಳ ರೂಪ ದ್ವಿಭುಜ ರೂಪಕ್ಕೆ ಬರ್ತಾರೆ. ಅತಿ ದ್ವಿಭುಜ ರೂಪ ಬಂದು ಅದು ಶ್ಯಾಮ ಸುಂದರ ರೂಪ. ಶ್ಯಾಮ ಸುಂದರ ರೂಪ ಅದು ಸಿಗೋದು ತುಂಬಾ ಅಪರೂಪ. ಅದು ಭಕ್ತರಿಗೆ ಮಾತ್ರ, ಶುದ್ಧ ಭಕ್ತರಿಗೆ ಮಾತ್ರ ಅವರು
ಅದನ್ನು ತೋರಿಸ್ತಾರೆ, ಬೇರೆ ಯಾರಿಗೂ ತೋರಿಸೋದಿಲ್ಲ ಆಕ್ಚುಲಿ. ಸೊ ಹಾಗೆ ಒಟ್ಟು ಎಷ್ಟು ರೂಪಗಳು ನೋಡಿದ್ರು ಅರ್ಜುನ? ಎಷ್ಟು ರೂಪಗಳ ನೋಡಿದ್ರು ಒಟ್ಟು ಟೋಟಲ್ ಹೇಳಿ ಯಾರಾದ್ರೂ? 4 ರೂಪಗಳು. ಅರಿಬೋದು 4 ರೂಪಗಳು ಯಾವ್ದ್ಯಾವ್ದು? ವಿಶ್ವರೂಪ, ಹ್ಮ್ ಚತುರ್ಭುಜ ರೂಪ, ದ್ವಿಭುಜ ರೂಪ, ವಿದುರು, ಶ್ಯಾಮ್ ಸುಂದರ ಫಾರ್ಮ್, ಆಮೇಲೆ ಸಾಂಸುಂದರ, ಆಮೇಲೆ ಇನ್ನೊಂದು ಯಾವ್ದು? ಕಾಲರೂಪ. ಕಾಲರೂಪ. ಅರಿಬೋದು. ಈ 4 ರೂಪಗಳನ್ನ ಅರ್ಜುನ, ಅದು ಅರ್ಜುನನ್ ಬಿಟ್ರೆ ಬೇರೆ ಯಾರಿಗೂ ನೋಡೋದಕ್ಕೆ ಸಿಗೋದಿಲ್ಲ ಅದು. ಸೊ ನಾರಾಯಣ ರೂಪ ಅಪರೂಪ, ಬಟ್ ದ್ವಿಭುಜ ರೂಪ, ಶ್ಯಾಮ್ ಸುಂದರ ರೂಪ ತುಂಬಾ ಅಪರೂಪ. ವಿಶ್ವರೂಪ ಅಂತೂ ಅವರು ಯಾರಿಗೂ ತೋರಿಸೋದೇ ಇಲ್ಲ. ಓಕೆ, ಇದು ಲಾಸ್ಟ್ ಶ್ಲೋಕ, ನಾನು ಕ್ಲೋಸ್ ಮಾಡ್ತೀನಿ. ಇದು ಮತ್ತೆ ತುಂಬಾ ಇಂಪಾರ್ಟೆಂಟ್ ಈ ಶ್ಲೋಕ. ಇದು ಇದನ್ನ ಸ್ಕಿಪ್ ಮಾಡ್ತೀನಿ, ಒಂದು ನಿಮಿಷ. ಇದಲ್ಲ, ಯಾಕಂದ್ರೆ ಇನ್ನ ಇದೆ. ಇದು ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಇದು ಕೊನೆಯ ಒಂದು ಶ್ಲೋಕ, 55ನೇ ಶ್ಲೋಕ. ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ ಅವನು ನಿಶ್ಚಯವಾಗಿ ನನ್ನಲ್ಲಿಗೆ ಬರುವನು. ಇಲ್ಲಿ ನೋಡಿ, ಮುಖ್ಯವಾಗಿ 5 ಪಾಯಿಂಟ್ ಹೇಳ್ತಾರೆ. ಇದು ಮುಖ್ಯವಾಗಿ ಅವರ ಭಕ್ತಿ ಯಾವ ರೀತಿ ಮಾಡಬೇಕು, ನನ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಂತ ಹೇಳೋದು. ಇದೆಲ್ಲ ಆದ್ಮೇಲೆ ಅರ್ಜುನನಿಗೆ ಮುಖ್ಯವಾಗಿ 5 ಯಾವ್ದದು? ಮುಖ್ಯವಾಗಿ ಮದ್ಭಕ್ತ ಅಂದ್ರೆ ಕೃಷ್ಣನ ಒಂದು ಸೇವೆಯಲ್ಲಿ ನಿರಂತರವಾಗಿ ತೊಡಕೊಳ್ಳೋದು. ಅದರಲ್ಲಿ 9 ಪ್ರೋಸೆಸ್ ಇದಾವಲ್ಲ: ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ ಇದೆಯಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಂದು ಮಾಡೋದು. ಅದು ಮಾಡಿಬಿಟ್ಟು ಮದ್ಭಕ್ತ ಅಂತ, ಅದಕ್ಕೆ ಕೃಷ್ಣನ ಭಕ್ತಿಯಲ್ಲಿ ತೊಡ್ಕೊಳ್ಳೋದು, ಅದು ಮಾಡಬೇಕು. ನಂತರ 2ನೇದು ಏನ್ ಹೇಳ್ತಿದ್ದಾರೆ? ಸಂಘವರ್ಜಿತ. ಮದ್ಭಕ್ತ ಸಂಘವರ್ಜಿತ ಅಂದ್ರೆ ಯಾವುದೇ ರೀತಿಯಂತ ನಾವು ಪ್ರತಿಫಲಗಳಿಗೆ ಅಂಟುಕೊಳ್ಳದೆ, ಅವಲಂಬನೆ ಆಗದೆ ನಾವು ಭಕ್ತಿಯನ್ನು ಮಾಡೋದು, ಅದು ಸಂಘವರ್ಜಿತ. ವರ್ಜಿತ ಅಂದ್ರೆ ಡಿಟ್ಯಾಚ್ ಅಂತ ಹೇಳಿ. ಯಾವುದೇ ಫಲಗಳನ್ನ ನಾವು ಅಪೇಕ್ಷೆ ಇಲ್ಲದ ಕಾರ್ಯವನ್ನು ಮಾಡೋದು ಭಕ್ತಿನಲ್ಲಿ, ಅದು ಸಂಘವರ್ಜಿತ. ಮತ್ತೆ 3ನೇದು ಮತ್ಕರ್ಮ ಕೃನ್ ಅಂತೇಳಿ, ಅಂದ್ರೆ ಯಾವಾಗಲೂ ನಾವೇನು ಕಾರ್ಯ ಮಾಡೋದಾದ್ರೂ ಕೃಷ್ಣನಿಗೋಸ್ಕರ ಮಾಡೋದು ಅಂತೇಳಿ, ಅದು 3ನೇದು. 4ನೇದು ಮತ್ಪರಮೋ ಅಂದ್ರೆ ಯಾವತ್ತು ನಮ್ಮ ಜೀವನದಲ್ಲಿ ಕೃಷ್ಣನೇ ಮುಖ್ಯವಾದ ಗುರಿಯಾಗಿರ್ಬೇಕು ಅಂತ, ಮತ್ಪರಮೋ ಅಂತ. ಅವರ ಒಂದು ನಮ್ಮ ಗುರಿಯಾಗಿ ನಾವು ಕೆಲಸ ಮಾಡಬೇಕು ಅಂತೇಳಿ. ಲಾಸ್ಟ್ 5ನೇದು ನಿರ್ವೈರ ಸರ್ವಭೂತೇಶು. ಸೊ ನಿರ್ವೈರ ಸರ್ವಭೂತೇಶು ಅಂದ್ರೆ ಎಲ್ಲಾ ಜೀವಿಗಳಿಗೂ ಕೂಡ ನಾನು ಸ್ನೇಹಪೂರ್ವಕವಾಗಿ ಇರೋದು. ನಿರ್ವೈರ, ವೈರ ಅಂದ್ರೆ ಏನು? ವೈರತ್ವ ಅಲ್ವಾ? ಸೊ ನಿರ್ವೈರ ಅಂದ್ರೆ ವೈರತ್ವ ಇಲ್ಲದೆ ಇರತಕ್ಕಂಥದ್ದು, ಸ್ನೇಹಪೂರ್ವಕವಾಗಿರ್ತಕ್ಕಂಥ ಎಲ್ಲಾ ಸರ್ವಭೂತೇಶು ಅಂದ್ರೇನು? ಎಲ್ಲಾ ಜೀವಿಗಳಿಗೂ. ಯಾರನ್ನು ಕೂಡ ನಾವು ಒಂದು ಶತ್ರುತ್ವ ಆಗಲಿ ವೈರತ್ವ ಆಗಲಿ ನೋಡಬಾರ್ದು. ಯಾಕೆಂದ್ರೆ ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ಸೊ ಹಾಗಾಗಿ ನಾವು ಎಲ್ಲರನ್ನೂ ಒಂದು ಸ್ನೇಹಪೂರ್ವಕ ನೋಡೋದು. ಈ 5 ಪಾಯಿಂಟ್ಸ್ಗಳೇ ಹೇಳಿದಾರೆ ಅವರು. ಇಷ್ಟು ಮಾಡಿದ್ರೆ ನೀವು ನನ್ನಲ್ಲಿ ಬರ್ತೀರಂತೆ. ಯಾವುದು? ಮದ್ಭಕ್ತ, ಮತ್ಕರ್ಮ, ಆಮೇಲೆ ನಿರ್ವೈರ ಅಂತ ಸಂಘವರ್ಜಿತ. ಇಷ್ಟು. ಸೊ ಇಷ್ಟು ಹೇಳಿ ಇವತ್ತಿನ ಒಂದು ಅಧ್ಯಾಯವನ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ 3 ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಎಲ್ಲರೂ ಒಟ್ಟಿಗೆ. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಭಗವಾನ್ ಕಿ ಶ್ರೀಮದ್ ಭಗವದ್ ಗೀತಾ ಕಿ ಜೈ. ವೈಷ್ಣವ ಭಕ್ತಿ ವೃಂದ ಕಿ ಜೈ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನಾದ್ರು ಯಾರಲ್ಲಿ ಕ್ವಶನ್ ಇದ್ರೆ ಕೇಳ್ಬೋದು.
ಯಾರಾದರೂ ಹ್ಯಾಂಡ್ ರೈಸ್ ಮಾಡಿದಾರೆ? ಯಾರು ಇಲ್ಲಲ್ಲ? ಓಕೆ. ಸೊ ಇವತ್ತಿನ ಒಂದು ವಿಶ್ವರೂಪ ಹೇಳಿ, ಯಾರಾದ್ರೂ ಕ್ವಶನ್ ಇದೆಯಾ? ಇಟ್ಸ್ ಯುವರ್ ಹ್ಯಾಂಡ್. ನಂದ? ಓಕೆ ಓಕೆ ಓಕೆ. ಸೊ ಇಲ್ಲಿ ವಿಶ್ವರೂಪದ ಬಗ್ಗೆ ನಾವು ಅಷ್ಟು ಡೀಟೇಲ್ ಆಗಿ ಹೋಗಿಲ್ಲ ಅಂತಂದ್ರೂ ಸಂಕ್ಷಿಪ್ತವಾಗಿ ಅಟ್ಲೀಸ್ಟ್ ಸೊ ಏನು ವಿಶ್ವರೂಪ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಯಿತು ಈ ಅಧ್ಯಾಯದಲ್ಲಿ. ಸೊ ಎಲ್ಲರಿಗೂ ಮತ್ತೆ ವಂದನೆಗಳು, ಥ್ಯಾಂಕ್ ಯು ಈ ಅಧ್ಯಾಯವನ್ನ ಒಂದು ಗಮನವಿಟ್ಟು ಕೇಳಿದ್ದಕ್ಕೆ. ಇದು ತುಂಬಾ ಇಂಪಾರ್ಟೆಂಟ್. ಹೀಗೆ ಮುಂದಿನ ನಾಳಿನ ಅಧ್ಯಾಯ ಭಕ್ತಿ ಯೋಗದ ಒಂದು ಕೊನೆಯ ಅಧ್ಯಾಯ, 12ನೇ ಒಂದು ಅಧ್ಯಾಯ ಭಕ್ತಿ ಯೋಗ. ಸೊ ಹೆಂಗೆ ಮಧ್ಯದಲ್ಲಿ ನಾನು ಹೇಳಿದ್ದೆ, ಮಧ್ಯದ್ದು ಭಕ್ತಿ ಯೋಗ 6 ಅಧ್ಯಾಯಗಳು, ಮೊದಲ 6 ಅಧ್ಯಾಯಗಳು ಜ್ಞಾನಯೋಗ, ಕರ್ಮಯೋಗ, ಲಾಸ್ಟ್ 6 ಅಧ್ಯಾಯಗಳು ಜ್ಞಾನಯೋಗ. ಸೊ ಇದು ನಾಳೆಗೆ ಭಕ್ತಿ ಯೋಗ ಮುಗಿಯುತ್ತೆ, ಆಮೇಲೆ ನೆಕ್ಸ್ಟ್ 6 ಅಧ್ಯಾಯಗಳು ಭಕ್ತಿ ಯೋಗ, ಜ್ಞಾನಯೋಗ ಶುರು ಆಗುತ್ತೆ. ಸೊ ಎಲ್ರಿಗೂ ಮತ್ತೆ ಅಗೇನ್ ವಂದನೆಗಳು, ಥ್ಯಾಂಕ್ ಯು. ಏನು ಕ್ವಶನ್ ಇಲ್ಲ ಅಂದ್ರೆ ನಾನು ಇಲ್ಲಿ ಡಿಸ್ಕನೆಕ್ಟ್ ಮಾಡ್ತೀನಿ.